ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಪಾಡ್ಕಾಸ್ಟ್ ಏನಕ್ಕೆ ಅಂದರೆ, ಕಳೆದ ವರ್ಷ ಬಿಡುಗಡೆ ಆದಂತಹ ನಮ್ಮ ಹೆಬ್ಬುಲಿ ಕಟ್ ಸಿನಿಮಾ ಜುಲೈ 4ನೇ ತಾರೀಕಿಗೆ ತನ್ನ ಮೊದಲ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ಕೊಳ್ತಾ ಇದೆ. ಆ ನೆನಪಿಗೋಸ್ಕರ ಈ ವಿಶೇಷವಾದಂಥ ಪಾಡ್ಕಾಸ್ಟ್ನ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಇಲ್ಲಿ ಉತ್ತಮವಾದಂಥ ಕಥೆಗಳಿದ್ದಾವೆ, ಉತ್ತಮವಾದಂಥ ಕಲಾವಿದರಿದ್ದಾರೆ, ಸಿನಿಮಾ ಬಗ್ಗೆ ಅಪಾರವಾದಂಥ ಆಸಕ್ತಿ ಹೊಂದಿರುವಂಥ ಯುವಕರಿದ್ದಾರೆ. ಆದರೆ ಅವರ ಪ್ರತಿಭೆಗಳ ಹಿಂದಿರುವಂಥ ಹೋರಾಟ, ಸವಾಲುಗಳು, ಸಿನಿಮಾ ಮಾಡೋ ಪ್ರಕ್ರಿಯೆ ಮತ್ತು ಅವರ ಕನಸುಗಳ ಬಗ್ಗೆ ಹೆಚ್ಚು ಜನರಿಗೆ ತಿಳಿದಿಲ್ಲ. ಸೊ ಅದಕ್ಕಾಗಿ ಈ ಕಾರ್ಯಕ್ರಮ ದಿ ಡೈರೆಕ್ಟರ್ಸ್ ಕಟ್ ನಾರ್ತ್ ಕರ್ನಾಟಕ ಫಿಲ್ಮ್ ಮೇಕರ್ಸ್ ಪಾಡ್ಕಾಸ್ಟ್. ನಮ್ಮ ಜೊತೆ ಹೆಬ್ಬುಲಿ ಕಟ್ ಚಿತ್ರದ ನಿರ್ದೇಶಕರಿದ್ದಾರೆ. ಜೊತೆಗೆ ಭವಿಷ್ಯದಲ್ಲಿ ದೊಡ್ಡ ಪರದೆ ಮೇಲೆ ತಮ್ಮದೇ ಆದಂತಹ ಗುರುತು ಮೂಡಿಸೋ ನಿಟ್ಟಿನಲ್ಲಿ ಈಗಾಗಲೇ ಕಿರುಚಿತ್ರಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿರುವಂಥ ಉತ್ತರ ಕರ್ನಾಟಕದ 3 ಯುವ ನಿರ್ದೇಶಕರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಲ್ಲಿಂದ ಶುರು ಮಾಡೋಣ? ಭೀಮಣ್ಣ, ಎಲ್ಲಿಂದ ಶುರು ಆಗಲಿ? ಸೊ ನನ್ನ ಹೆಸರು ಭೀಮ್ರಾವ್ ಅಂತ. ನಾನು ನನ್ನ ಮೊದಲೇ ಸಿನಿಮಾ ಹೆಬ್ಬುಲಿ ಕಟ್ ಈಗಾಗಲೇ ಜುಲೈ 4ಕ್ಕೆ 1 ವರ್ಷ ಆಯಿತು. ಸೊ ನಾನು ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನವನು. ಸೊ ನನ್ನ ಮೊದಲನೇ ಸಿನಿಮಾದ ಮೂಲಕ ನಾನು ಬೆಂಗಳೂರಲ್ಲಿ ಈಗ ನೆಲೆ ಊರಿದ್ದೀನಿ. ಓಕೆ, ಮಣಿಯವರು. ನಮಸ್ತೆ, ನನ್ನ ಹೆಸರು ಶ್ರೀಮಣಿ ಅಂತ. ನನ್ನೂರು ಹಾವೇರಿ ಡಿಸ್ಟಿಕ್ ಹಾನಗಲ್. ಸೊ ಅಲ್ಲಿಂದ ಬಂದು ಸಿನಿಮಾ ಕಲಿಕೆ ಶುರುವಾಗಿ ಈಗ ಒಂದು ಯಮಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಅದು ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ಫೀಚರ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೂಪರ್. ಓಕೆ, ಸೊ ವೆಂಕಟೇಶ್, ನೀವು? ಹಾಯ್, ನನ್ನ ಹೆಸರು ವೆಂಕಟೇಶ್ ಉಪ್ರಾಳ್ ಅಂತೇಳಿ. ನಾನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಲ್ಲಿ ಒಂದು ಉಪ್ರಾಳ್ ಅನ್ನೋ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ಸೊ ನಾನು ಕೂಡ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಅದು ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಇನ್ನೊಂದು ಬರವಣಿಗೆ ಮತ್ತು ಇದು ಮಾಡ್ತಾ ಇದ್ದೀವಿ. ಫ್ಯೂಚರ್ ಸ್ಕ್ರಿಪ್ಟ್ಗಳೆಲ್ಲ ನರೇಶನು ಅದು ಎಲ್ಲ ನಡೀತಾ ಇದೆ. ಸೊ ನಿಮ್ಮ ಕಿರುಚಿತ್ರದ ಹೆಸರನ್ನ ಹೇಳಿ. ಹಕೀಕತ್ ಅಂತೇಳಿ. ಸಾರಿ, ಹಕೀಕತ್. ಕಿರುಚಿತ್ರದ ನಿರ್ದೇಶಕರು ವೆಂಕಟೇಶು. ಸೊ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಹೆಸರು ಪುನೀತ್ ಸಾಕೆ ಅಂತ. ನಂದು ಊರು ಹಾನಗಲ್ಲು. ನಾನು ಆಡುವ ನೇನುಂಗೆ ಅಂತ ಒಂದು ಕಿರುಚಿತ್ರ ಮಾಡಿದ್ದೀನಿ. ಸೊ ಈಗ ಫ್ಯೂಚರ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಎಲ್ರಿಗೂ, ಎಲ್ಲರೂ ಸಿನಿಮಾ ಮಾಡೋಂಗಾಗಲಿ. ಸೊ ಭೀಮಣ್ಣ, ಈಗ ನಿಮಗೆ ನಾವು ಆ್ಯಕ್ಚುಲಿ ಫಸ್ಟು ಪ್ರಶ್ನೆ ಕೇಳಬೇಕು. ಅಂದರೆ ಎಷ್ಟೋ ಜನ ಸಿನಿಮಾಗಳ ಬಗ್ಗೆ ಕನಸು ಕಾಣ್ತಾರೆ. ಕೆಲವರು ಕಥೆಗಳನ್ನ ಬರೆದು ಪ್ರೊಡ್ಯೂಸರ್ ಹುಡ್ಕೋದ್ರೊಳಗಡೆ ಕಥೆಗಳು ಕಳೆದೋಗ್ತವೆ. ಇನ್ನು ಕೆಲವು ಅರ್ಧದಲ್ಲೇ ಶೂಟಿಂಗ್ ನಿಂತೋಗ್ತವೆ, ಕೆಲವು ರಿಲೀಸ್ ಆಗೋದೇ ಇಲ್ಲ. ಸೊ ಈ ಥರದ್ದು ಏನೇನೋ ಸಮಸ್ಯೆಗಳ ಮಧ್ಯೆ ನಾವು ಉತ್ತರ ಕರ್ನಾಟಕದಿಂದ ಬಂದಂಥವ್ರು, ಅಲ್ಲಿಯ ಕಥೆನ ಹೇಳುವಂಥವ್ರು. ಸೊ ಆ ಕಥೆನ ಹೇಳೋದಕ್ಕೆ, ಪರದೆ ಮೇಲೆ ನೋಡೋದಕ್ಕೆ ನಿಮಗೆ ಅದು ಹೇಗೆ ಸಾಧ್ಯ ಆಯಿತು? ಹೆಂಗೆ ಅದ್ರ ಜರ್ನಿ ಇತ್ತು ಅಂತ? ಅಂದರೆ ನಾನು ರಾಯಚೂರಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದವನು. ಸೊ ನಾನು ನೋಡಿದ್ದು ಏನು ಅಂತಂದರೆ, ಅಂದರೆ ಸಿಟಿ ಅಂತ ಬಂದಾಗ ಅದರದ್ದು ಸ್ಟ್ರಕ್ಚರು, ಅಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳು ಬೇರೆ ಬೇರೆ ಥರ ಇರುತ್ತೆ. ಅದೇ ಹಳ್ಳಿ ಅಂತ ಬಂದಾಗ ನಾವೆಲ್ಲ ಓಡಾಟಗಳ ನಡೀತಿತ್ತಲ್ಲ. ಸೊ ನನ್ನ ಸರ್ಕಲ್ ಒಂದಿತ್ತು, ಬೇರೆ ಸಿಟಿಯಲ್ಲಿರೋರು ಎಲ್ಲ ಆ ಥರದ್ದು ಒಂದು ಸರ್ಕಲ್ಲು, ಪ್ರತಿನಿತ್ಯ ಮಾತಾಡೋದೆಲ್ಲ ಇರ್ತಿತ್ತು. ಅಲ್ಲಿ ನಾವು ಪ್ರತಿನಿತ್ಯ ನೋಡ್ತಕ್ಕಂಥ ಘಟನೆಗಳಿವೆ. ಸೊ ಅದು ನಮಗೆ ಏನಾಗುತ್ತೆ ಅಂದರೆ, ಅಂದರೆ ನಾನು ಚಿಕ್ಕವನಿದ್ದಾಗ ನಮ್ಮ ಹಳ್ಳಿಯಲ್ಲಿ ಅದೆಲ್ಲ ನಡೀತಿತ್ತು. ಅದಕ್ಕೊಂದು ದೊಡ್ಡ ಹೋರಾಟನೇ ಆಯಿತು. ಸೊ ಹೋಟೆಲಲ್ಲಿ ಈ SC/STಗಳನ್ನು ಬಿಟ್ಕೊಳ್ತಿರ್ಲಿಲ್ಲ. ಸೊ ಜೊತೆಗೆ ಈ ಥರದ್ದು ತುಂಬ ಇದೆ. ಸೊ ಎಸ್ಪೆಷಲಿ SCಗಳನ್ನು ಬಿಟ್ಕೊಳ್ಳಲ್ಲ. STಗಳು ಅವರು ಮಾಡ್ತಾರೆ ಅವ್ರನ್ನ. ಸೊ SCಗಳನ್ನು ಬಿಟ್ಕೊಳ್ಳಲ್ಲ. ಸೊ ಆ ಥರದ್ದು ನನ್ನ ಬಾಲ್ಯದಲ್ಲಿ ಅದೊಂದು ಅನುಭವ. ಜೊತೆಗೆ ನಾನೊಂದು ಕಥೆನ ಬರ್ಕೊಂಡಿದ್ದೆ. ಅಂದರೆ ಮುಂಚಿತವಾಗಿ ನಾನೊಬ್ಬ ಕಳ್ಳ ಸಿನಿಮಾ ನನಗೆ ತುಂಬ ಫೇವ್ರೇಟ್ ಸಿನಿಮಾ ಆ್ಯಕ್ಚುಲಿ, ರಾಜ್ಕುಮಾರ್ ಅವ್ರದ್ದು. ಸೊ ಅದರಲ್ಲಿ ಒಂದು ಹೇರ್ ಸ್ಟೈಲ್ ನನಗೆ ಯಾವಾಗಲೂ, ಆ ಹೇರ್ ಸ್ಟೈಲ್ ನನಗೆ ತುಂಬ ಇಷ್ಟ. ಆ ಥರದ್ದು ಅದು ತುಂಬ ವಿಗ್ಗಲ್ಲಿ ಎಲ್ಲ ಮಾಡಿದಾರೆ ರಾಜ್ಕುಮಾರ್ ಅವರು, ಬೇರೆ ಥರ ಕಾಣ್ತಾರೆ ಅದರಲ್ಲಿ. ಸೊ ಅದು ನನಗಿಷ್ಟ. ಸೊ ಅದರ ಮೇಲೇ ಒಂದು ಕಥೆ ಬರೆದಿದ್ದೆ ನಾನು. ಸೊ ನಾನು ಹಂಗೆ ಮೈಸೂರಲ್ಲಿದ್ದಾಗ ಅದರದ್ದು ಒಂದು ಚರ್ಚೆಗಳಾಗಿ ಒಂದು
ಆಮೇಲೆ ಡೇಡೋಲ್ ಮುಸ್ತಫ್ ಅಂತ ಅದರಲ್ಲಿ ಒಂದಿಷ್ಟು ಕೆಲಸ ಮಾಡಿ. ಸೊ ಆಗ ಅನಂತ್ ಸರ್ ಅಂತ ಬರೆದ್ರು, ಅವರಿಗೆ ಒಂದು ಈ ಕಥೆನ ನರೇಟ್ ಮಾಡಿದಾಗ ಅವರು ಇಲ್ಲ ಇದನ್ನ ಸಿನಿಮಾ ಮಾಡ್ಬೋದು, ಡೆವಲಪ್ ಮಾಡ್ಬೋದು, ಚೆನ್ನಾಗಿದೆ. ಅದನ್ನ ಈಗ ಸುದೀಪ್ ಅವ್ರದ್ದು ಹೆಬ್ಬುಲಿ ಸಿನಿಮಾ ಆಗೋದಿತ್ತು. ಆ ಹೇರ್ ಕಟ್ಟು ಒಂದು ಟ್ರೆಂಡಿಂಗ್. ನಾನೊಬ್ಬ ಕಳ್ಳದಿಂದನೂ ನಿಮ್ಗೆ ಐಡಿಯಾ ಇರೋದು. ಹೌದೌದು. ನಾನೊಬ್ಬ ಕಳ್ಳ ಸಿನಿಮಾ ನಾನು ನೋಡಿದ್ದು ತುಂಬಾ ಹಿಂದೆ, ತುಂಬಾ ವರ್ಷಗಳಿಂದ, ನಾನು ಚಿಕ್ಕವನಿದ್ದಾಗ ನೋಡಿದ್ದೆ. ಆ ಸಿನಿಮಾ ಯಾವಾಗಲೂ ನನಗೆ ನೆನಪಲ್ಲಿ ಇತ್ತು. ಈಗ ಹೆಬ್ಬುಲಿ ಸಿನಿಮಾ ಬಂದಾಗ ನಾನು ಒಂದು ಸಿನಿಮಾ ಮಾಡ್ಬೇಕಂತ ಬಂದಾಗ ನನಗೆ ಹೆಬ್ಬುಲಿ ಇದನ್ನ ತುಂಬಾ ಕಂಟೆಂಪ್ರರಿಗೆ ಈ ಕಾಲಘಟ್ಟಕ್ಕೆ ಅದನ್ನ ಅಡ್ಯಾಪ್ಟ್ ಮಾಡ್ಬೇಕಂತಂದ್ರೆ ಏನಾದ್ರೂ ಬೇಕಲ್ಲ, ನನಗೆ ಒಂದು ಟ್ರಿಗರ್ ಪಾಯಿಂಟ್ ಅನ್ನೋದು ಹೆಬ್ಬುಲಿ ಸಿನಿಮಾ ನನಗಾಗಿದ್ದು. ನಾನು ಆ್ಯಕ್ಚುಲಿ ನಿಮ್ಮ ಫಿಲ್ಮ್ ಫಸ್ಟ್ ಗ್ಲಿಮ್ಸ್ ಅಂತ ಏನು ಬಿಟ್ರಿ, ಅದನ್ನ ನೋಡಿದಾಗ ಅಂದರೆ ನಾವು ಯಾವುದೋ ಫೆಸ್ಟಿವಲ್ ಕೈಂಡ್ ಆಫ್ ಸಿನಿಮಾ ಅನ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಗ್ಲಿಮ್ಸ್ ಬಂತು, ಫೈಟು, ಈ ಥರ ಎಲ್ಲ ಮಾಡಿದಾರೆ. ಆಮೇಲೆ ಸಾಂಗ್ ಬಂದಮೇಲೆ ಇದು ಒಳ್ಳೆ ಥಿಯೇಟ್ರಿಕಲ್ ರಿಲೀಸ್ ಆಗೋಂಥ ಅಂದರೆ ಆ ಥರ ಸೆಗ್ರಿಗೇಟ್ ಮಾಡಬಾರ್ದು, ಬಟ್ ಹೇಳ್ತಾರೆ ಅಂದರೆ ನನಗೆ ತುಂಬಾ ಅದೇ ನೀವು ಅನ್ಕೊಂಡಂಗೆ ನನಗೆ ನನ್ನ ಮನಸ್ಸಲ್ಲಿ ಹೆಂಗಿತ್ತು ಅಂದರೆ, ಒಂದು ಸಿನಿಮಾ ಮಾಡ್ತಿದ್ದೀವಿ, ಈ ಸಿನಿಮಾ ಯಾವತ್ತು ಒಂದಿಷ್ಟು ಕನ್ಫೈನ್ ಆಗ್ಬಾರ್ದು ಅಂತ, ಸೀಮಿತ ಆಗ್ಬಾರ್ದು, ಎಲ್ಲಿಯೂ ಆ ಮಧ್ಯದಲ್ಲಿ ಆ ನಡುವಿನಲ್ಲಿ ಸಿಗ್ಬಾರ್ದು ಅಂತ. ಅಂದ್ರೆ ಅದು ಜನಗಳ ಸಿನಿಮಾ ಆಗಿರ್ಬೇಕು, ಜನಗಳು ನೋಡ್ಬೇಕು, ಜನಗಳು ನೋಡಿ ಚಪ್ಪಾಳೆ ತಟ್ಟಬೇಕು, ಅಥವಾ ಏನು ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳ್ಬೇಕು, ಇಷ್ಟ ಆಗಿಲ್ಲ ಅಂತ ಹೇಳ್ಬೇಕು. ಅದು ಅಲ್ಲಿ ಜಡ್ಜ್ ಆಗ್ಬೇಕು ಸಿನಿಮಾ ಅಂತ ನಂದು ಇದ್ದಿದ್ದು. ಈ ಥರದ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ಒಂದು ಥರದ ಧೈರ್ಯ ಬೇಕು ಅಂತ ನಾನು 100% ಹೇಳ್ತೀನಿ. ನಾನು ತುಂಬ ಜನ ಜೊತೆ ಮಾತಾಡಿ ಕೂಡ ಇದ್ದೀನಿ ಆ್ಯಕ್ಚುಲಿ. ಸೊ ಈಗ ಅದು ಸಿನಿಮಾ ನಿಮ್ಗೆ ಅನಿಸಿರೋ ಮಟ್ಟಿಗೆ ಆ್ಯಸ್ ಎ ಫಿಲ್ಮ್ ಮೇಕರ್ ಆಗಿ, ಸೊ ನಾವು ಆ್ಯಸ್ ಎ ಆಡಿಯನ್ಸ್ ಆಗಿ ನಾವು ನೋಡಿದ್ದೀವಿ, ಸೊ ನೀವು ಫಿಲ್ಮ್ ಮೇಕರ್ ಆಗಿ, ಸೊ ನಿಮಗೆ ಅದು ಹೆಚ್ಚು ಜನರಿಗೆ ತಲುಪಿದೆ ಅಂತ ಅನಿಸುತ್ತಾ? ಕಂಟೆಂಟ್ ಆಗಿ ಕಥೆ ಸಿನಿಮಾ ಅದು ಬೇರೆ, ಅದರಲ್ಲಿ ನೀವು ಕಥಾ ವಸ್ತು ಏನು ಇಟ್ಕೊಂಡಿದ್ರಿ ಅದು ನಿಮಗೆ ಅದು ಬೇರೆಯವರಿಗೆ ಒಂದು ತಲುಪಿದೆ, ಕಾಡಿದೆ ಅಂತ ಅನಿಸುತ್ತಾ ಅಂತ? ಇಲ್ಲ, ನನಗೆ ನಿಜ ಅನ್ಸುತ್ತಾ ಅಂದರೆ ಕೆಲವೊಂದು ಟೈಮು ನಾನು ನಮ್ಮ ರಾಯಚೂರಿಗೆ ಹೋದಾಗ, ಆ ಕಡೆ ಹೋದಾಗ ಒಂದಿಷ್ಟು ಜನ ಚರ್ಚೆಗಳು ಮಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಅಂದ್ರೆ ಅವರು ಎಲ್ಲಿ ನೋಡಿದಾರೆ ಅಂತ ಗೊತ್ತಿಲ್ಲ, ನನಗೆ ಬಂದ ಮಾಹಿತಿ ಪ್ರಕಾರ ಟೆಲಿಗ್ರಾಮಲ್ಲಿ ತುಂಬಾ ಜನ ನೋಡಿದಾರ. ಈಗ ಮತ್ತೆ OTT ಅಲ್ಲಿ ಸನ್ ನೆಕ್ಸ್ಟ್ ಅಲ್ಲಿ ಚೆನ್ನಾಗಿ ನೋಡ್ತಿದ್ದಾರೆ. ಅದ್ರ ವ್ಯೂವರ್ಶಿಪ್ ನಾವು ಪ್ರತಿ ಕ್ವಾರ್ಟರ್ಲಿ ನಮಗೆ ಬರ್ತಿದೆಯಲ್ಲ, ಅದರದ್ದು ಈಗ ಒಂದು 3 ತಿಂಗಳದಿದ್ದಾಗ ಒಂದು ರೇಟ್ ಬರ್ತಿತ್ತು, 3 ತಿಂಗಳು ಆದ ನಂತರ ಒಂದು ರೇಟ್ ಬರ್ತಿದೆ. ಸೊ ಈಗ ನೋಡಿದ್ರೆ ಈಗ 3 ತಿಂಗಳ ಹಿಂದೆ ಆದದ್ದೇನಕ್ಕಿಂತ ಜಾಸ್ತಿ ಬರ್ತಾ ಇದೆ. ಸನ್ ನೆಕ್ಸ್ಟ್ ಪ್ರೈಮ್ ಎರಡರಲ್ಲೂ ಬರ್ತಾ ಇದೆ. ಸನ್ ನೆಕ್ಸ್ಟ್ ಪ್ರೈಮ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ, ಸನ್ ನೆಕ್ಸ್ಟ್ ಅಲ್ಲಿ ಜಾಸ್ತಿ ಇದೆ ನಮ್ದು. ಸೊ ಆ ತರದ್ದು ಒಂದು ಬೆಳವಣಿಗೆ ಇದೆ, ಅದು ಖುಷಿ ಅಂತ. ಅಂದ್ರೆ ಅವಾಗ ತಲುಪಿಲ್ಲ ಅಂದ್ರೂ ಕೂಡ ಈಗ ತಲುಪೋ ಒಂದು ಪ್ರಾಸೆಸ್ ಅಲ್ಲಿ ಇದೆಯಲ್ಲ, ಸೊ ಅದು ನನ್ ಖುಷಿ ಅಂತ. ಈಗ ನೀವು ಮೈಸೂರಲ್ಲಿ ಜರ್ನಲಿಸಮ್ ಮಾಡ್ತಿದ್ರಲ್ಲ ಸರ್, ಈಗ ಹೆಬ್ಬುಲಿ ಕಟ್ ಮಾಡಿದ್ದು ನಿಮ್ಮ 3 ಸಿನಿಮಾ. ಸೊ ನೀವು ಹೆಂಗೆ ಕನೆಕ್ಟ್ ಇದ್ರಿ ಊರಿಗೆ ಅಂತ? ಈಗ ಆ್ಯಕ್ಚುಲಿ ನಾವೇನಾದರೂ ಅಲ್ಲಿಂದ ಅಂದರೆ ಊರಿಂದ ಡಿಟ್ಯಾಚ್ ಆಗಿ ನಾವು ಬೆಂಗಳೂರಿಗೆ ಬಂದರೆ ನಾವು ಆಲ್ಮೋಸ್ಟ್ ಡಿಟ್ಯಾಚೇ ಇರ್ತೀವಿ. ಈಗ ಒಂದಷ್ಟು ಊರ ಜೊತೆ ನಮ್ಮ ಸಂಬಂಧ ಅಂದರೆ ವ್ಯವಹಾರ ಏನಿದ್ರು ನಮ್ಮ ಫ್ರೆಂಡ್ಸ್ ಜೊತೆ, ಮನೆಯವ್ರ ಜೊತೆ ಇರ್ತೀವಿ. ಅಲ್ಲಿ ಘಟನೆಗಳು ನಮ್ಗೆ ಗೊತ್ತಿರಲ್ಲ, ಎನ್ವೈರ್ಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಬಟ್ ನೀವು ಇಲ್ಲಿ ಬಂದು ಒಂದಷ್ಟು ವರ್ಷ ಆಗಿ ಮೈಸೂರು, ಬೆಂಗಳೂರು ಅನ್ನೋ ಊರು ಥರದ ಊರಿಗೆ ಬಂದು ಒಂದಷ್ಟು ವರ್ಷ ಆಗಿ ಅದಾದ್ಮೇಲೆ ಊರಿಗೆ ಹೋಗಿನೇ ಸಿನಿಮಾ ಮಾಡಿದ್ರಲ್ಲ, ಅದು ಹೆಂಗೆ ನೀವು ಕಾಯ್ಕೊಂಡ್ರಿ ಅಂತ? ನಾನು ರಾಯಚೂರದ ನಂಟು ಬಿಟ್ಟಿರ್ಲಿಲ್ಲ ಅಷ್ಟೇ. ಆ ನಂಟು ಆ ಸಿನಿಮಾ ಮುಗಿಯೋ ತನಕ ಬಿಟ್ಟಿಲ್ಲ. ಅಂದ್ರೆ ನೀವು ಮೈಸೂರಲ್ಲಿದ್ದು ವಾಪಸ್ ಹೋದ್ಮೇಲೆ ಎಷ್ಟು ವರ್ಷ? ಒಂದು 7 ಇಯರ್ಸ್ 7 ಇಯರ್ಸ್ ನಾನು ಅಲ್ಲಿದ್ದೆ, ಊರಲ್ಲಿದ್ದೆ. 7 ಇಯರ್ಸ್ ಆದ್ಮೇಲೆ ಅಲ್ಲೇ ಆ 7 ಇಯರ್ಸ್ ಅಲ್ಲಿ ಬೆಂಗಳೂರ್ದು ಒಂದಿಷ್ಟಿತ್ತು. ಶಶಾಂಕ್ ಅವರು ನನಗೆ ಕರೀತಿದ್ರು, ಅಂದ್ರೆ ಅವರು ಟಿವಿಯಲ್ಲಿದ್ದಾಗ ಒಂದು ಕೆಲವೊಂದು ಶಾಂತಪಾಪಂ ಸೀರೀಸ್ ಬರ್ತಿತ್ತಲ್ಲ, ಕ್ರೈಮ್ ಸೀರೀಸ್, ಅದಕ್ಕೆಲ್ಲ ಕರೀತಿದ್ರು. ನಾನು ಹೋಗಿ ಕೆಲಸ ಮಾಡಿ ಮತ್ತೆ ಆಫೀಸ್ ಹೋಗ್ತಿದ್ದೆ. ಈ ತರದ್ದು ಒಂದು ಕೆಲಸ ಇದ್ದಾಗ ಇಲ್ಲಿ ಬಂದ್ಬಿಟ್ಟು ಅದೊಂದು ನಂಟು. ಹಂಗಿರೋದ್ರಿಂದ ನಮ್ಗೆ ಇದು ಸಾಧ್ಯ ಆಯ್ತು ಅಂತ. ಈ ಕಡೆ ಸಿನಿಮಾದ ಏನು ಇದಿಲ್ಲ, ಆ ನಂಟು ಬಿಟ್ಟಿಲ್ಲ. ಈ ಕಡೆ ಜರ್ನಲಿಸಮ್ನು ಅದಂಗೆ ಉಳಿಸ್ಕೊಂಡಿದ್ವಿ. ಜೊತೆಗೆ ಫ್ರೆಂಡ್ಸ್ ಕೂಡ ಸಿನಿಮಾದಲ್ಲಿ ಇದ್ದಿದ್ರಿಂದ ಜೊತೆಗೆ ಅಲ್ಲಿ ಒಂದು ಟೀಮ್, ಒಳ್ಳೆ ಟೀಮ್ ಕಟ್ಟಕ್ಕೆ ಅನುಕೂಲ. ಅದು ಸಿನಿಮಾ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಒಂದು ಪತ್ರಿಕೆ ಇನ್ನೂ ಬರ್ತಿದೆಯಾ? ಪತ್ರಿಕೆ ಇನ್ನೂ ಇದೆ. ಓ ಸೂಪರ್. ಅದು ಡಿಸ್ಟ್ರಿಕ್ಟ್ ಪತ್ರಿಕೆನಾ? ಇದು ರೀಜನಲ್ ಪತ್ರಿಕೆ ಅದು. ಸೊ ಅದು ಇನ್ನೂ ಇದೆ. ಸರ್ಕ್ಯುಲೇಷನ್ ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದೆ. ಯಾವುದು ಸರ್? ರಾಯಚೂರು ಸಂಜೆ ಅಂತ ಈವ್ನಿಂಗ್ ಪೇಪರು, ಅದು ಇನ್ನು ನಡೀತಿದೆ ಆ ಕಡೆ ಎಲ್ಲ.
ಸೊ ಈಗೂ ನಡೀತಿದೆ, ನಮ್ಮ ಬ್ರದರ್ ಎಲ್ಲ ನೋಡ್ತಾರೆ. ನಾನು ಆಗಾಗ ಹೋದಾಗ ಅದನ್ನ ನಾನು ಬಿಟ್ಟಿಲ್ಲ. ಸೊ ಅಂದರೆ ಆ ಜರ್ನಲಿಸಮ್ ಥ್ರೂ ಅಲ್ಲಿ ಸುಮಾರು ಕಥೆಗಳನ್ನು ನಾನು ಕಟ್ಟಿದ್ದೀನಿ. ಅಂದರೆ ಈಗಿದೆ ಒಂದು ಬಂಡಲ್ ಇದೆ ನನ್ನ ಹತ್ರ. ಅದೇ ಬೇಕಾಗಿರೋದು ಆ್ಯಕ್ಚುಲಿ. ಸೊ ಅದು ನೆಲದ ಕಥೆಗಳು ತುಂಬಾ. ನಾನು ಒಂದು 5 ಸಿನಿಮಾಗಳನ್ನ ರಾಯಚೂರು ಬಿಟ್ಟು ಆಚೆನೆ ಹೋಗ್ಬಾರ್ದಂತ, ಒಂದು 5 ಸಿನಿಮಾಗಳನ್ನ ರಾಯಚೂರಲ್ಲೇ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿರೋದು. ಅವು ಕಥೆನೂ ಇದಾವೆ ಹಂಗೆ. ಸೊ ಅದು ಎಲ್ಲ ಒಂಥರ ಫ್ರೆಶ್ ಕಥೆಗಳೇ, ಬಟ್ ಮಾಡ್ದಾಗ ಗೊತ್ತಾಗುತ್ತೆ ಇವರು ಕರೆಕ್ಟ್ ಹೇಳಿದ್ದು ಸರಿ, ಇವ್ರಿಗೆ ತಪ್ಪು ಅಂತ. ಸೊ ಮಾಡಿದಾದ್ಮೇಲೆ ಅದನ್ನು ಜಸ್ಟಿಫೈ ಮಾಡೋಣ. ಇನ್ನೊಂದು ಸರ್, ಈಗ ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಿಮ್ಮೂರವ್ರು ಇನ್ಕ್ಲೂಡ್ ಆಗಿದ್ದಾರೆ. ಹೌದು. ಮತ್ತು ಕೆಲವೊಬ್ರು ನಾನ್ ಆ್ಯಕ್ಟರ್ಗಳಿದ್ದಾರೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಿದಿರಿ ಅಂತ? ಅದು ಭಾಳ ಸ್ಟಾರ್ಟಿಂಗ್ ಭಾಳ ತ್ರಾಸಿತ್ತು ನಮಗೆ. ಸೊ ಅದು ಆಗ್ತಾ ಏನಾಗುತ್ತಾ ಅಂದರೆ ರಿಹರ್ಸಲ್ ಈ ಥರದ್ದು ಒಂದು, ಅಂದರೆ ಅವ್ರಿಗೆ ಆಸಕ್ತಿ ಇತ್ತು. ಸೊ ಒಂದು ಥಿಯೇಟ್ರ್ ಬ್ಯಾಕ್ಗ್ರೌಂಡು ಇತ್ತು ಸ್ವಲ್ಪ ಜನಗಳಿಗೆ. ಸೊ ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ಅವ್ರದ್ದೇನು ನಮ್ಮ ಭಾಗದ್ದೇನು ಗೊತ್ತಾ, ಸಾಮಾಜಿಕ ನಾಟಕಗಳು ಜಾಸ್ತಿ. ಸೊ ಅಲ್ಲಿ ಏನೇ ಮಾಡಿದ್ರು ಕೈ ಹಿಂಗ್ ಅನ್ಬೇಕು, ವಾಡಿ ಹಿಂಗ್ ಅನ್ಬೇಕು, ಅದು ಡೈಲಾಗು ನಾನ್ ಯಾರು ಗೊತ್ತಾ ಅಂತ ಈ ತರ ಡೈಲಾಗ್ಗಳು. ಅದು ಆ ಟೋನ್ ಇದೆಯಲ್ಲ, ಅವ್ರ ಟೋನ್ ಹೆಂಗಿದ್ರು ಈ ಕ್ಯಾಮ್ರಾಕ್ಕೆ ಅಡ್ಜಸ್ಟ್ ಆಗಲ್ಲ ಅವ್ರದ್ದು. ಅದೇನಂದ್ರೆ ನಾರ್ಮಲ್ ಆಗಿರೋದಲ್ಲ ಅವರು. ಸುಮ್ನೆ ನೀವು ನಮ್ ಜೊತೆ ಮಾತಾಡೋ ನಾರ್ಮಲ್ ಆಗಿರ್ತಾರ, ಸರ್ ಹಿಂಗೆ ಆಕ್ಟಿಂಗ್ ಮಾಡಿ ಅಂತ ಹೇಳ್ತೀರಾ. ಆಕ್ಟಿಂಗ್ ಅಂದ ತಕ್ಷಣನೇ ಹೆಂಗ್ ಬರುತ್ತಂದ್ರೆ ಅವರು ಕಾನ್ಶಿಯಸ್ ಆಗ್ಬಿಡ್ತಾರ. ಅವರು ಸಾಮಾಜಿಕ ನಾಟಕದ ಫೀಲ್ ಬಂದ್ಬಿಡುತ್ತಾ, ಅವರು ವಿಲನ್ಗಳು ಹೆಂಗೆ ಗರ್ಜಿಸ್ತಾರ ನೋಡ, ಆ ತರ ಮಾಡಕ್ ಶುರು ಮಾಡ್ತಾರ. ಅಂತದ್ದು ಬಹಳ ತ್ರಾಸ ಅದ. ಅಲ್ಲಿ ಆಕ್ಟ್ ಮಾಡಿಸ್ಬೇಕಂದ್ರೆ ಬಹಳ ತ್ರಾಸ ಅದ. ಈ ಮಾಡರ್ನ್ ಥಿಯೇಟರ್ ಮಾಡೋರಿಗೆ ಏನ್ ಸಮಸ್ಯೆ ಇಲ್ಲ, ಸಾಮಾಜಿಕ ನಾಟಕಗಳ ಆ ಹಿನ್ನೆಲೆ ಉಳ್ಳವರಿಗೆ ಬಹಳ ಕಷ್ಟ ಆಗುತ್ತೆ. ನಮಗೆ ಇದನ್ನ ಯಾಕೆ ಕೇಳಿದೆ ಅಂದ್ರೆ ಸರ್, ನನ್ನ ಯಮಕ್ಕಲ್ಲಿ ಒಂದು ಸೀನ್ ಇದೆ, 3 ದಿನದ ಕಾರ್ಯ ಮಾಡೋ ಸೀನ್ ಇದೆ. ಆ ಸೀನಲ್ಲಿ ಏನಂದರೆ ನಾವು ಅಲ್ಲಿರೋರನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತಿತ್ತು. ಅದನ್ನು ರಿಹರ್ಸಲ್ ಮಾಡಿಸೋಣ ಅಂತ, ಯಾಕಂದ್ರೆ ನಾವು ಮುಂಚೆನೇ ಊರಿಗೆ ಹೋಗಿ ಲೊಕೇಶನ್ ಎಲ್ಲ ನೋಡಿಕೊಂಡು ರಿಹರ್ಸಲ್ ಊರಲ್ಲೇ ಆಗಬೇಕು ಅಂತ ಊರಿಗೆ ಹೋಗಿದ್ವಿ. ಆ ಸೀನನ್ನು ರಿಹರ್ಸಲ್ ಮಾಡೋವಾಗ ಅವ್ರು ಯಾವ ಏರಿಯಾದ್ರಲ್ಲ ಆ ಏರಿಯಾದಲ್ಲೇ ಒಂದು ಮನೆ ಟೆರೆಸ್ ಮೇಲೆ ರಿಹರ್ಸಲ್ ಮಾಡಿಸಿದ್ವಿ. ಅವಾಗ ಹೆಂಗೆ ರಿಹರ್ಸಲ್ ಮಾಡಿದ್ರು ಅಂದರೆ, ಈ ಆ್ಯಕ್ಟ್ರ್ಗಳಿಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ರು. ಯಾಕಂದ್ರೆ ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರ್ತಿತ್ತಲ್ಲ, ಆ ಥರದ್ದೆಲ್ಲ ಮಾತಾಡಿ ನಡ್ಕೊಂಡು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ನನಗೆ ಇಷ್ಟು ಸಾಕ್ರಿ, ಇಷ್ಟು ಮಾಡ್ರಿ ನೀವು, ಇಷ್ಟು ಸಾಕು ನನಗೆ ಅಂತಂದರೆ, ಇಲ್ಲರಿ ಇನ್ನೂ ಚೆಂದ ಮಾಡ್ತೀವ್ರಿ ಅನ್ನೋರು. ಆಯಿತು ಅಂತೇಳಿ ಸೆಟ್ಟಿಗೆ ಬಂದು ಕ್ಯಾಮ್ರಾ ಇಟ್ರು. ಎಲ್ಲರೂ ಬರ್ತೇ ಇಲ್ಲ ಅಂದ್ರೆ ಅವ್ರು ಕ್ಯಾಮ್ರಾ ನೋಡಿ ಹೆದರ್ಕೊಳಕ್ಕೆ ಶುರು ಮಾಡಿಬಿಟ್ರು. ನನಗೆ ಟೆನ್ಷನ್ ಆಗ್ಬಿಡ್ತು. ಅಲ್ಲಿ ಹಿಂಗೆ ಮಾಡಿದ್ರು, ಆಮೇಲೆ ಅಲ್ಲಿ ಹಿಂಗೆ ಮಾಡಿದ್ರು, ಇಲ್ಲಿ ಮಾಡಲಿ, ನಾನು ಕ್ಯಾಮ್ರಾ ಇಟ್ಟು ರಿಹರ್ಸಲ್ ಮಾಡಿಸ್ಬೇಕಿತ್ತು ಇವ್ರಿಗೆ ಅಂತ. ಆಮೇಲೆ ಏನು ಮಾಡಿದ್ವಿ ಅಂದ್ರೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದ್ರೆ ನಾನು ಪುನೀತ್ ಎಲ್ಲರೂ ಮಾತಾಡ್ಕೊಂಡ್ಮೇಲೆ ಒಂದು ಮಾಸ್ಟರ್ ತೊಗೊಂಡ್ಬಿಡು ಅನ್ನೋ ಥರದ್ದು ಒಂದು ಸಜೆಷನ್ ಅಂತ ಎಲ್ಲರ ಕಡೆ ಒಂದು ಮಾಸ್ಟರ್ ತೊಗೊಂಡ್ವಿ. ಆಮೇಲೆ ಏನು ಮಾಡಿದ್ವಿ ಅಂದರೆ, ಕೆಲವೊಂದಕ್ಕೆ ಮೊನ್ನೆ ಅವ್ನಿಗೆ DOP ಹೇಳ್ತಿದ್ದೆ, ಮೊನ್ನೆ ಕ್ಯಾಮ್ರಾ ಚಾಲು ಮಾಡ್ಬಿಡ ಸುಮ್ಮನಿರು, ನೀವು ಮಾಡ್ರಿ ಅಣ್ಣಾರ ಅಂತಿದ್ವಿ. ಅಂದ್ರೆ ಅವ್ನು ರೋಲ್ ಮಾಡ್ತಿದ್ದ, ಅವ್ರು ಕ್ಯಾಮ್ರಾ ಆಫ್ ಐತಿ ಅಂತ ಮಾಡ್ತಿದ್ರು. ಅದನ್ನ ರೆಕಾರ್ಡ್ ಮಾಡಿ ಯೂಸ್ ಮಾಡಿದ್ದು ನಾವು, ಹಂಗೆ ಯೂಸ್ ಮಾಡಿದ್ವಿ. ಅದಕ್ಕೆ ನಾನು ಇವ್ರು ಹೆಬ್ಬುಲಿ ಕಟ್ಟೊಳಗೆ ಭಾಳ ನಾನ್ ಆ್ಯಕ್ಟ್ರಸ್ ಇದಾರಲ್ಲ, ಸೊ ಅದನ್ನ ಹೆಂಗೆ ನೀವು ವರ್ಕೌಟ್ ಮಾಡ್ಕೊಂಡ್ರಿ. ಈಗ ನಂದಿರೋದು ನಾನು ಊರಾಗ ಸಿನಿಮಾ ಮಾಡ್ಬೇಕು ಅಂತ ಇರೋದು. ಸೊ ಅಲ್ಲಿ ನಾನು ಇವ್ರದ್ದು ಒಂದಷ್ಟು ತಿಳ್ಕೊಂಡು ಆ ಟ್ರಿಕ್ ಯೂಸ್ ಮಾಡ್ಕೋಬೋದು, ಅಲ್ಲಿ ಜನನ ಇನ್ಕ್ಲೂಡ್ ಮಾಡಿಕೊಂಡು ಅನ್ನೋ ಕಾರಣಕ್ಕೆ. ನನಗಿನ್ನೊಂದು ಏನು, ಕಲ್ಲೆತ್ತು ಸೀನಲ್ಲಿ ಒಬ್ರಿಗೆ ಹೇಳ್ಬಿಟ್ಟಿದೀವಿ, ಅವನು ಕಲ್ಲ ತುಂಬಾ ದಾಡ್ಸಿ ಇದ್ದ. ಸೊ ವರ್ಕ್ ಆಗ್ತಾನಂತ ಹೇಳ್ಬಿಟ್ಟಿದೀನಿ, ನನ್ಗೆ ಗೊತ್ತಿರೋ ನಾನು. ಸೊ ಸ್ವಲ್ಪ ಲೀಡ್ರ್ ಥರ ಆ ಥರ ಮನುಷ್ಯ. ಸೊ ಹೇಳಿದ್ದೀನಿ, ಸರ್ ಅಣ್ಣ ನೀವು ಬಟ್ಟೆ ಮಾತ್ರ ಹಳೆ ಹಾಕ್ಕೊಂಬರ್ಬೇಕು ಅಂತ ಹೇಳಿದ್ವಿ. ಆಯ್ತು ಸರ್ ಹಳೆ ಹಾಕ್ಕೊಂಬರ್ತೀವಿ. ಬೆಳಗ್ಗೆ ನೋಡಿದ್ರೆ ಫುಲ್ ಹೊಸ ತಗೊಂಡ್ಬಂದ್ಬಿಟ್ಟನ, ಹೊಸ ಪಂಚೆ ಲುಂಗಿ ಹಾಕೊಂಡು ಬಂದ್ಬಿಟ್ಟಿದಾನೆ. ಹಿಂಗ ಅವನಿಗೆ ಶೂಟ್ ಮಾಡ್ಲೇಬೇಕೀಗ, ಯಾಕಂದ್ರೆ ರೆಡಿ ಮಾಡಿ ಬಂದಿವಿ ಸರ್ ಹಂಗೆ ಹಿಂಗೆ ಅಂತ. ಅದ್ರ ಸಲಾಗೆ ಜಗಳ ಆಗ್ಬಿಟ್ರು ನನ್ನ ಜೊತೆ, ಶೂಟ್ ಮಾಡ್ಲಿಲ್ಲ ನೀವು, ನನಗೆ ಏನು ತಗೊಳ್ಳಿಲ್ಲ ಅಂತ. ಅಣ್ಣ ಹಿಂಗೆ ಹಾಕ್ಕೊಂಬಂದ್ರೆ ಇದಾಗಲ್ಲ, ಮತ್ತೆ ಹೆಂಗೆ ಹಾಕ್ಕೋಬೇಕಂತ ನನಗೆ ಅವನ ಜೊತೆ ಜಗಳ. ಆ ಥರದ್ದು ಇದೆ, ಹಂಗೆ ಅದೂ ಇದೆ ಸ್ವಲ್ಪ. ಆ್ಯಕ್ಚುಲಿ ನಿಮ್ದು ಹಕ್ಕಿಕತ್ತು ನಿಮ್ಮದು ಅಲ್ಲೇ ಹಂಗೆ ಫುಲ್ ಹಳ್ಳಿನಲ್ಲೇ ಇರೋದು, ಅದು ರಾತ್ರಿ ಎಲ್ಲ ಶೂಟ್ ಮಾಡಿದ್ದೀರಿ. ಸೊ ಅದು ಹೇಗಿತ್ತು ಆ್ಯಕ್ಚುಲಿ ನಿಮ್ದು ಇವ್ರ ಥರ ಏನಾದ್ರು ಎಕ್ಸ್ಪೀರಿಯನ್ಸ್? ನಂದು ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಹುಡುಗರು ಜಾಸ್ತಿ ಜನ ಸೇರಿದ್ರು. ಕ್ಯಾಮ್ರಾ ಇಡೋಕ್ಕಿಂತ ಮುಂಚೆ ಅಂದರೆ ಒಂದು ಸಾಂಗ್ ಮಾಂಟೇಜಸ್ ಥರ ನಾವು ತಗೋಬೇಕು ಅಂತಂದಾಗ, ಹಿಂಗೆ ಸಾಂಗ್ ಹಾಕ್ತಿಕೊಂಡ್ರು ಹಿಂಗೆ ಡ್ಯಾನ್ಸ್ ಮಾಡ್ಬೇಕು ನೀವು ಅಂತಂದಾಗ, ಯಾವ ಥರ ಮಾಡ್ತೀರಾ ಅಂತ ಒಂದ್ಸಲ ಮಾಡಿ ಅಂತಂದಾಗ ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ, ಸಾಂಗ್ ಹಚ್ಚಿದ್ವಿ.
ಅಂತೇಳಿ ಎಲ್ಲರೂ ಕುಣಿದ್ರು. ಒನ್ಸ್ ಕ್ಯಾಮ್ರಾ ಇಟ್ಮೇಲೆ ಯಾವನು ಮುಂದಾನೆ ಬರತ್ತಿಲ್ಲ, ಆಕ್ಷನ್ ಅಂತ ಎಲ್ಲ ಯಾವನು ಬರತ್ತಿಲ್ಲ. ಬರ್ರೋ ಅಂತ ಹೇಳತ್ತೀನಿ, ಯಾವನು ಬರತ್ತಿಲ್ಲ. ಏನು ಮಾಡೋದು ಅರ್ಥ ಆಗಲಿಲ್ಲ ನಮಗೆ. ಸೊ ಒಂದೇನು ಮಾಡಿದ್ವಿ, ಮಾಂಟೇಜಸ್ ಥರ ಕೆಲವೊಂದು ಕಾನ್ವರ್ಸೇಷನ್ಸ್ ಅದು ಇದು ಅಜ್ಜಿದು ಅವೆಲ್ಲ ಇರ್ತಾವಲ್ಲ, ಅದ್ರ ಮೇಲೆ ಫೋಕಸ್ ಮಾಡಿದ್ವಿ. ಈ ಕಡೆ ಸಾಂಗ್ ಹಚ್ಚಿಬಿಟ್ವಿ. ಅಣ್ಣ ನೀವು ಮಾಡ್ತಾ ಇರ್ರಿ ಅವ್ರ ಜೊತೆ, ನಾವು ಬೇರೆ ತೆಗಿತಾ ಇದನ್ನ ತೆಗಿತೀವಿ ಅಂತಂದು. ಸೊ ಅದನ್ನ ತೆಗಿತಾ ಇದ್ರನ್ನ ತೆಗೆದು ಆಲ್ಮೋಸ್ಟ್ ನಾವು ಕವರ್ ಮಾಡಿದ್ವಿ. ಅಂದರೆ ಪರ್ಟಿಕ್ಯುಲರ್ಲಿ ಹಿಂಗೆ ಮಾಡಿ ನೀವು ಅಂತ ಹೇಳಿ ಮಾಡ್ಸೋಕ್ಕೆ ಟ್ರೈ ಮಾಡಿದ್ವಿ, ಅದು ವರ್ಕ್ ಆಗಲಿಲ್ಲ. ಸೊ ನಾವು ಏನು ನಾರ್ಮಲ್ ಆಗಿ ಮಾಂಟೇಜಸ್ ಏನು ಶೂಟ್ ಮಾಡ್ತೀವಲ್ವಾ, ಆ ಥರ ರ್ಯಾಂಡಮ್ ಆಗಿ ಶೂಟ್ ಮಾಡಿ ಅದನ್ನು ಅಲ್ಲಿ ಡ್ಯಾನ್ಸ್ ಆಲ್ರೆಡಿ ಶುರು ಮಾಡಿಸಿದ್ರು ನಮ್ಮ ಅನಿಲ್ ಅಂತೇಳಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಅವನು ಅವ್ರ ಜೊತೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಸೊ ಆ ಕಡೆ ಅದು ತೆಗಿತಾ ಅಟ್ ದ ಸೇಮ್ ಟೈಮ್ ಈ ಕಡೆ ಇದನ್ನು ತೆಕ್ಕೊಂಬಿಟ್ಟಿವಿ ನಾವು. ಸೊ ಹಂಗಾಗಿ ಅದು ತೆಗಿಯೋಕ್ಕಾಯ್ತು, ಇಲ್ಲ ಅಂದರೆ ಆಗ್ತಿದ್ದಿಲ್ಲ. ಅದೇ ಸಿನಿಮಾ ನೋಡಿ ಎಷ್ಟು ಚಂದ ಕಾಣುತ್ತದ. ಅಂದ್ರೆ ಈ 3 ಶಾರ್ಟ್ ಫಿಲ್ಮ್ಗಳು ನನಗೆ ಯಾಕೆ ಇಷ್ಟ ಆಗ್ತಾವ ಅಂದ್ರೆ, ಎಲ್ಲದೂ ಒಂದು ಅಲ್ಲಿನ ಆ ಲೋಕಲ್ ನರೇಟಿವ್ಸ್ನ ಕಟ್ಟಿಕೊಟ್ಟಿರೋದಿದೆಯಲ್ಲ ಅದೊಂದು, ಜೊತೆಗೆ ಎಲ್ಲನೂ ಒಂಥರ ಹೊಸದು ಅನ್ಸುತ್ತ. ಅಂದ್ರೆ ಎಲ್ಲನೂ ಅಂದ್ರೆ ಮನುಷ್ಯನ ಸಂಬಂಧಗಳ ಮಧ್ಯದಲ್ಲಿ ಆ ಸಂಬಂಧಗಳ ಕೊಂಡಿಯಾಗಿರ್ತಾವಲ್ಲ, ಆ ವಿಷಯಗಳೇ ಇದಾವೆ ಎಲ್ಲದಕ್ಕೂ. ಸೊ ಅದಕ್ಕೆ ತುಂಬಾ ಎಂಟರ್ಟೈನಿಂಗ್ ಆಗಿದಾವೆ 3 ಶಾರ್ಟ್ ಫಿಲ್ಮ್ಗಳು. ತುಂಬಾ ಸ್ಕೇಲ್ ವೈಸ್ ಕೂಡ ನಿನಗೆ ಸಿನಿಮಾ ತರಾನೇ ಅನ್ಸುತ್ತಾವ. ಹೌದೌದು. ಯಾವ ಆಡು ಆನೆ ನುಂಗಿ ಅದಕ್ಕಿನ ಏನು ಅಲ್ಲಿ ಕೂಲಿಕಾರರ ಬದುಕು ಏನಿದೆಲ್ಲ, ಸೊ ಅದ್ರದ್ದು ಒಂದು ಥ್ರೋನ ಹೋಗಿ ಒಂದು ಫಿಲಾಸಫಿ ಹೇಳಿದ್ರೆ, ಹಕೀಕತ್ತು ಅಲ್ಲಿನ ಏನು ಸಂದಿಗ್ಧತೆಗಳು, ಸಣ್ಣ ಸಣ್ಣ ಕಾನ್ಫ್ಲಿಕ್ಟ್ಗಳ ಬಗ್ಗೆ ಹೇಳುತ್ತೆ. ಸೊ ಹೆಮ್ಮಕ್ಕೂ ಕೂಡ ಏನು ಅಣ್ಣ ತಮ್ಮರ ಮಧ್ಯೆ ಇರ್ತಕ್ಕಂಥ ಹೀಗೋ ಇದೆಲ್ಲ ಅದ್ರ ಬಗ್ಗೆ ಹೇಳುತ್ತೆ. ಒಂದೊಂದು ಶಾರ್ಟ್ ಫಿಲ್ಮ್ ಕೂಡ ಇದು ಸಿನಿಮಾ ಲೆವೆಲ್ಗೆ ಇರ್ತಕ್ಕಂಥ ಶಾರ್ಟ್ ಫಿಲ್ಮ್ಸ್ಗಳೇ. ಸೊ ಇವ್ರಿಗೆ ಒಂದು ಸಿನಿಮಾ ಕೊಟ್ಟು 1 ಕೋಟಿ ಕೊಡಪ್ಪ, ಕೋಟಿ ಕೊಡ್ತೀನಿ ನೀವು ಮಾಡಿ ಕೊಡಪ್ಪ ಅಂತಂದ್ರೆ ಬೆಸ್ಟ್ ಸಿನಿಮಾ ಮಾಡ್ತಾರಂತ ನನಗನ್ಸಿದೆ. ಪುನೀತ್ ಅವರೇ, ನಾನೀಗ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಸಿನಿಮಾದ ಶೀರ್ಷಿಕೆ ನನಗೊಂಥರ ತುಂಬ ಫೇವ್ರೇಟು, ಚೆನ್ನಾಗಿದೆ ಅದು, ಆಡು ಆನೆಯ ನುಂಗಿ ಅನ್ನೋ ಥರದಲ್ಲಿ. ಸೊ ನನ್ನ ಪ್ರಶ್ನೆ ಏನಂದರೆ, ನೀವು ಒಂದು ಗಟ್ಟಿಯಾದ ಕಥಾಹಂದರವನ್ನು ಹೊಂದಿರುವಂಥ ಸಿನಿಮಾ ನಿಮ್ಮದು. ಯಾಕಾಗಿ ಈ ಕೋರ್ನ ಇಟ್ಕೊಂಡು ಇದೇ ಕಥೆನೇ ನಾನು ಸಿನಿಮಾ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು? ಅಂದರೆ ಏನು ಹೇಳಬೇಕು ಅಂತ ಅಂದಾಗ, ಏನು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅಂದಾಗ, ಸೊ ಯಾವುದು ಕತೆ ಹೇಳಬೇಕು ಅಂದಾಗ ನಂದೇನೋ ಒಂದು ವಾಯ್ಸ್ ಇರುತ್ತಲ್ಲ ಅಂತ. ಸೊ ಅದಷ್ಟೇ, ಅದನ್ನ ನನಗೆ ಈಗ ನಮ್ಮ ಯಲ್ಲಪ್ಪನ ಕ್ಯಾರೆಕ್ಟರ್ ಇದೆಯಲ್ವಾ, ಯಲ್ಲಪ್ಪನ ಕ್ಯಾರೆಕ್ಟರ್ ಆ್ಯಕ್ಚುಲಿ ಆ ಥರದ್ದು ನನಗೆಲ್ಲೋ ಇನ್ನೆಲ್ಲೋ ಬೇರೆ ಕಡೆ ಎಲ್ಲೋ ಆ ಥರದ್ದು ಫೀಲ್ ಆಗಿರುತ್ತೆ, ಅಥವಾ ನಾನು ಅದೆಲ್ಲೋ ನೋಡಿರ್ತೀನಿ, ಅಥವಾ ಅದರಲ್ಲಿ ಬರೋ ಅಜ್ಜನ ಥರ ನಾನು ಯಾರಿಗೋ ಬಿಹೇವ್ ಮಾಡಿರ್ತೀನಿ. ಸೊ ಅದು ನನಗೆ ನನ್ನ ಕಾನ್ಶಿಯಸ್ಸಿಗೆ ನೆನಪು, ಅಂದರೆ ಎಲ್ಲೋ ತಟ್ಟದಾಗ ನಾನು ಆ ಜಗತ್ತನ್ನು ನೋಡಿದಾಗ ಹಂಗೆ ಹುಟ್ಟಿರೋಂಥದ್ದು ಅದು ಕತೆ. ಸೊ ನಾನು ಮತ್ತು ನನ್ನ ಕಿರಣ್ ಕುಮಾರ್ ಅಂತ ಇಬ್ರು ಜೊತೆಗೇನೆ ನಾವು ಕೂತ್ಕೊಂಡು ಬರೆಯೋದು, ಪ್ರತಿ ಕತೆನೂ ಜೊತೆಗೇನೆ ಬರೆಯೋದು. ಸೊ ಹಂಗೆ ಶುರು ಮಾಡಿದ್ ನಾವು. ಸೊ ಒಂದು ಹಂಗೆ ಶುರುವಾಗಿ ಆಗಿ 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 ಅದೇ ಅದು ಸದ್ಯದ ಸ್ಥಿತಿಗೆ ತಂದು ಇಡ್ಬೇಕಲ್ಲ, ಅಥವಾ ಸದ್ಯಕ್ಕೆ ಇದನ್ನ ಮಾಡ್ಬೇಕಲ್ಲ, ಹಂಗೆ ಆಗ್ತಾ ಆಗ್ತಾ ಆಗಿದ್ದು. ಅಂದ್ರೆ ಈ 3 ಆಡು ಆನೆನಿಗೆ ಆ ಆಂಬಿಯನ್ಸ್ ಇದೆಯಲ್ಲ, ಆ ಆಂಬಿಯನ್ಸ್ನ ನೀಟಾಗಿ ಕಟ್ಟಿಕೊಡೋದಿದೆಯಲ್ಲ, ಅದಕ್ಕೆ ಆಗ ಪ್ರೊಟಗನಿಸ್ಟಿಗೆ ಒಂಥರ ಸ್ಟ್ರೆಂತ್ ಇದ್ದಂಗೆ ಅಂತ ನನಗೆ. ಸೊ ಅದು ತುಂಬಾ ಅದು ಅಚೀವ್ ಮಾಡೋದು ನನಗೆ ಗೊತ್ತಿಲ್ಲ ಹೆಂಗೆ ಅಚೀವ್ ಮಾಡಿದ್ರೆ ಅಂತೆ, ಬಟ್ ಒಬ್ಬ ಶಾರ್ಟ್ ಫಿಲ್ಮ್ನ ಆ ಲೆವೆಲಲ್ಲಿ ಅಚೀವ್ ಮಾಡಿರೋದು ನನಗೆ ವೆರಿ ಕ್ಯೂರಿಯಾಸಿಟಿ ಇದೆ. ನನಗೆ ನಾನು ಸಿನಿಮಾನ ಇಮೇಜ್ ಆಗಿ ನೋಡೋದು, ಅಂದರೆ ನಾನು ಏನೇನು ಇಮೇಜ್ ಇಡ್ತೀನಲ್ಲ, ಆ ಇಮೇಜು ನೋಡೋ ಆಡಿಯನ್ಸಿಗೆ ಏನೋ ಹೊಡಿಬೇಕು, ತಟ್ಟಬೇಕು ಅದು. ಸೊ ಹಾಗಾಗಿ ನನಗೆ ಸಿನಿಮಾದ ಫಸ್ಟ್ನೇ ಇಮೇಜ್ ನಂಗೆ ಭಾಳ ಇಂಪಾರ್ಟೆಂಟು. ಅಂದರೆ ಆ ಸಿನಿಮಾದ ಫಸ್ಟ್ ಇಮೇಜ್ ನನಗೆ ಇಡೀ ಕಥೆನ ಹೇಳಿಬಿಡ್ಬೇಕು ಅಂತ. ಇವರು ಆ್ಯಕ್ಚುಲಿ ಹಂಗೆ ಇದ್ದಿದ್ದು ಹೆಬ್ಬುಲಿ ಕಟ್, ಅದ್ರ ಬಗ್ಗೆ ತುಂಬ ಜನ ಮಾತಾಡಿದ್ರು ಕೂಡ. ಅದು ಬಾರಿ ನನಗೂ ಇಷ್ಟ ಆಯಿತು. ಇದು ಆ ಹೂವು, ಕೊಚ್ಚೆ, ಅದ್ರ ಮೇಲೆ ಇನ್ನೇನು ಹೋಗೋದು, ಅದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಅಂದರೆ ಸಿನಿಮಾ ಹಂಗೆ ಫಸ್ಟ್ ಇಮೇಜಲ್ಲಿ ಎಲ್ಲ ಇರುತ್ತೆ ಅದು. ಸೊ ನಮ್ಗದು ಸೆಕೆಂಡ್ ಲೇಯರ್ ಆಗಿ ಆಮೇಲೆ ಎಲ್ಲ ಕಡೆ ಕಾಣ್ತಾ ಹೋಗುತ್ತೆ. ಇವ್ರ ಮೂವರಿಗೆ ನಂದು ಒಂದು ಪ್ರಶ್ನೆ ಏನಂತಂದ್ರೆ, ಸೊ ಯೂಶ್ವಲಿ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಇಂತಿಷ್ಟು ಟೈಮ್ ತೊಗೊಳ್ತೀವಿ ಸ್ಕ್ರಿಪ್ಟಿಗೆ. ಅಂದರೆ ನಿಮ್ಮದು ಕೂಡ ಒಂಥರ ಆ ಥರದ್ದು ಪ್ರಾಸೆಸ್ಸಲ್ಲಿ ಇದೆ ಅಂತ ನಾನು ಸಿನಿಮಾ ನೋಡಿದ ಮೇಲೆ ಗೊತ್ತಾಗಿರೋದು. ಸೊ ಅದು ಆ ಸ್ಕ್ರಿಪ್ಟಿಗೆ ನಿಮ್ಮ ಟೈಮಿಂಗ್ ಏನಿತ್ತು, ಆ ಪ್ರಾಸೆಸ್ಸಲ್ಲಿ ಎಷ್ಟು ಜನ ಇನ್ವಾಲ್ವ್ ಇರ್ತಿದ್ರು, ಅಥವಾ ನಿಮ್ಮದೇನಾ ಅದೆಲ್ಲ ಅಂತ? ಇಲ್ಲ ಸರ್, ನಮ್ಮದು ಆ್ಯಕ್ಚುಲಿ ನಾನು ಫ್ಲಾಂಚ್ ರೈಟರ್ಸ್ ಬ್ಲಾಕ್ ಅಂತ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿ ಶುರುವಾಗಿದ್ದದು ಐಡಿಯಾ. ಸೊ ಅಲ್ಲಿಂದ ಆಚೆ ಬಂದ ಮೇಲೂ ಅದ್ರದ್ದು ಬರವಣಿಗೆ ಶುರುವಾಯ್ತು ನಾನು.
ಸೊ ಅವ್ರಿಗೆಲ್ಲ ಐಡಿಯಾ ಪಿಚ್ ಮಾಡಿದ್ದೆ ಇದನ್ನಾಗಿತ್ತು. ಆಮೇಲೆ ನಾನು ಕಿರಣ್ ಸೇರ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ವಿ. ನಾವು ಒಂದು ವರ್ಷನ್ ಬರೆದು ಬೆಂಗಳೂರು ಶಾರ್ಟ್ ಫಿಲಮ್ ಫೆಸ್ಟಿವಲ್ ಅವರು ಒಂದು ನಾನು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋ ಥರ ಅವ್ರದ್ದೊಂದು ಕಾಂಪಿಟೇಷನ್ ಇಟ್ಟಿದ್ರು, ಅದಕ್ಕೆ ಕಳಿಸಿದ್ದೆ ನಾನು. ಸೊ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಆ್ಯಕ್ಚುಲಿ ನಂದು ಆ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗಿರಲಿಲ್ಲ. ಬಟ್ ಸುಮಾರು ವರ್ಷನ್ಸ್ ತೊಗೊಂಡಿರೋದು ಈಗ ನಾವು ಆಡು ಆನೆ ನುಂಗಿ ನೋಡೋದು 13ನೇನೋ 14ನೇ ವರ್ಷನ್ನು ಯಾವುದು ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತೀವಲ್ವ. ಸೊ ಮುಂಚೆ ಅದರಲ್ಲಿ ಯಲ್ಲಪ್ಪಂಗೆ ಹೆಂಡ್ತಿ ಇದ್ಲು, ಸೊ ಅವನದು ವರ್ಡಿಗೆ ಹೋಗ್ತಿದ್ವಿ ನಾವು, ಅವನದು ಇದಕ್ಕೆ ಹೋಗ್ತಿದ್ವಿ. ಬಟ್ ಒಂದು ಪಾಯಿಂಟಲ್ಲಿ ಅನಿಸುತ್ತೆ ನಾನೀಗ ಹೇಳ್ತಾ ಇರೋದು ಯಾರ್ದು ಅಜ್ಜಂದು ಮತ್ತು ಇವಂದು ರಿಲೇಷನ್ಶಿಪ್ಪು. ನಾನು ಇವನ್ ವರ್ಡಿಗೆ ಹೋದೆ ಅಂತಂದರೆ ಅರ್ಧ ಗಂಟೆಯಲ್ಲಿ ಅದನ್ನು ನಾನು ರೌಂಡ್ ಆಫ್ ಮಾಡ್ಬೇಕು, ಅವ್ನ ವರ್ಡ್ನ ನಾನು ಹೋದ್ರೂ. ಬಟ್ ನಡೀತಾ ಇರೋದು ಇಬ್ಬರು ಬೇರೆ ಬೇರೆ ವರ್ಗದ ವ್ಯಕ್ತಿಗಳ ನಡುವೆ ಆಗಿರೋದ್ರಿಂದ ಅದು ಆಚೆ ಹೋಗಬಾರ್ದು ಅಂತ ಇತ್ತು. ಸೊ ಹಂಗೆ ಅಷ್ಟು ವರ್ಷನ ಆಗಿ ಅದು 13ನೇ ವರ್ಷನಿಗೆ ಬಂದಾಗ ಅದು ಇವರಿಬ್ಬರು ಕಥೆಯಾಗಿ ನಿಲ್ತದು. ಅಲ್ಲ 13 ವರ್ಷನ್ ಅಂತ ಹೇಳಿದ್ರೆ, ಈಗ 13 ವರ್ಷನ್ ಬರೆಯಕ್ಕೆ ನೀವು ತಗೊಂಡು ಟೈಮ್ ಏನು, ಎಷ್ಟು ತಿಂಗಳು ತಗೊಂಡ್ರೋ, ದಿನಗಳು ತಗೊಂಡ್ರೋ? ಅಲ್ಲ, ಅದು ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ, ಬಟ್ ಒಂದೂವರೆ ವರ್ಷ ಅಂತೂ ಆಗಿದೆ. ಅಂದ್ರೆ ಯಾರಾದ್ರೂ ಬೇಗ ಪ್ರೊಡ್ಯೂಸ್ ಮಾಡೋರು ಸಿಕ್ಕಿದ್ರೆ 2ನೇ ವರ್ಷನಲ್ಲೇ ಹಾಕಿರ್ತಿತ್ತು. ನಿಮ್ ಟೈಮ್ ಬಿಟ್ಟಂಗೆ ನಿಮ್ಗೆ ಅದು ಒಂದು ವಾರ ಬಿಟ್ಟಂಗೆ ನೀವೇ ಬರೆದಿದ್ದು, ಒಂದು ವಾರ ಬಿಟ್ಟಂಗೆ ನಿಮ್ಗೆ ವರ್ಕ್ ಆಗ್ತಿರಲ್ಲ. ಹೌದು, ನಿಜ. ಅದು ಆಗ್ಬೇಕಂತ ಒಂದು ಸ್ಕ್ರಿಪ್ಟ್ ಒಂದು ಡ್ರಾಫ್ಟ್ ಆದ್ಮೇಲೆ ಒಂದಿಷ್ಟು ಟೈಮ್ ಗ್ಯಾಪ್ ಕೊಡ್ಬೇಕು. ಗ್ಯಾಪ್ ಕೊಟ್ಟು ಬೇರೆ ಬೇರೆ ಏನೇನೋ ಕೆಲಸ ಮಾಡ್ಬೇಕು, ಜುಗಾಡು ಕೆಲಸ ಮಾಡಿ ಮತ್ತೆ ಅಲ್ಲಿಗೆ ಬರ್ಬೇಕು. ಅಲ್ಲಿಗೆ ಬಂದು ಮತ್ತೆ ಅದು ಮರ್ತು ಬಿಟ್ಟು ಮತ್ತೆ ಕೂರತರದಲ್ಲಿ ಈಗ ನಾವು ನಮ್ದು ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡ್ತೀವಿ ಬೇಗನೆ. ಸೊ ಅದರಲ್ಲಿ ನಾವು ಹಿಂಗೆ 7 months ಆಯ್ತು ನಾವು ವರ್ಕ್ ಮಾಡೋಕ್ಕೆ. ಆ ಪ್ರಾಸೆಸ್ ಹಂಗೇನೆ. ಒಂದ್ಸರಿ ನಿಮ್ಗೂ ಹೇಳಿದೀವಿ, ಆಮೇಲೆ ಹಿಂಗ್ ತಲೆ ಕರ್ಕೊಳ್ಳೋರು ಫಸ್ಟ್ ಡ್ರಾಫ್ಟು, ಸೆಕೆಂಡ್ ಡ್ರಾಫ್ಟು, ಒಬ್ರು ಒಂದ್ ಹಿಂಗ್ ಮಾಡೋರು, ಒಬ್ರು ಮೊಬೈಲ್ ನೋಡೋರು. ನನಗೆ ಅಲ್ಲೇ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ನಾನು ಹಂಗೆ ಮಾಡಲಿಲ್ಲ ಸರ್. ನಿಮ್ದು ಎಲ್ಲಿ ಗೊತ್ತಾ, ನೀವು ಫುಲ್ ಇವ್ರು ಕಷ್ಟಪಟ್ಟು ಕೇಳ್ತಿದಾರ, ನನಗೆ ಅದು ದೊಡ್ಡ ಹಿಂಸೆ ಆಗ್ಬಿಡೋದು. ಮೊಬೈಲ್ ನೋಡ್ತಿರ್ಲಿಲ್ಲ, ಕಷ್ಟಪಟ್ಟು ಕೇಳ್ತಿದಾರ. ನಾನು ಅವ್ರ ಕತೆ, ನಮ್ಮ ಅನೌನ್ಸರ್ ರೈಟರ್ ಇದಾರ, ಅವ್ರ ಕತೆ ಹೇಳೋದು, ಇವ್ರು ಕತೆ ಕೇಳೋರು ನಾನು ಅಬ್ಸರ್ವ್ ಮಾಡೋದು ನಾನು. ಸೊ ಅವಾಗ ನಮ್ಮ ಪ್ರೊಡ್ಯೂಸರ್ಗೆ ಒಂದ್ಸರಿ ಹೇಳಿದ್ವಿ, ಅವ್ರು ಒಂದ್ಸರಿ ಹಿಂಗೆ ಮೊಬೈಲ್ ತೆಗೆದ್ಬಿಟ್ರು. ನನಗೆ ಫುಲ್ಲು ಹೋಗೇ ಬಿಡ್ತು ಇಂಟ್ರೆಸ್ಟು. ಯಾಕೋ ಇದೆ ವರ್ಕ್ ಆಗ್ತಿಲ್ಲ ಅದೇ ಟಕ್ಕಂತ ಅವತ್ತಿದ್ದು ಶುರು ಮಾಡಿದೆವು. 7 month ಇವತ್ತು ಅಂದರೆ 29th ಮಣಿನೂ ಡೈಲಾಗ್ ಬರೆದಿದ್ದಾರೆ. 29th ಸ್ಕ್ರಿಪ್ಟನ್ನ ಓಕೆ ಮಾಡಿದ್ವಿ. ಸೊ ಆ ಥರದಲ್ಲಿದೆ. ಆ ಪ್ರಾಸೆಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ರೈಟಿಂಗ್ ತುಂಬಾ ವೀಕ್ ಕಾಣುತ್ತಂತ ಇದೇ ಕಾರಣಕ್ಕೆ. ನಿಮ್ದು ಎಷ್ಟು ವರ್ಷ ಆಯ್ತು ಆ್ಯಕ್ಚುಲಿ? ನಂದು ನೀವು ಯೂಟ್ಯೂಬಲ್ಲಿ ನೋಡೋದು 9-11ನೇ ವರ್ಷನ್ ಅದು ಆ್ಯಕ್ಚುಲಿ. ಸೊ ನನಗೆ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಬಂದಾಗ ನನಗೆ ಬಂದಿದ್ದು ನನ್ನ ಊರು, ಮೇನಾಗಿ ನನ್ನ ಓಣಿ. ನಾನೇನು ಇದೀನಲ್ಲ ಊರಲ್ಲಿ, ಆ ಓಣಿ ಬಂದಿದ್ದು ನನ್ನ ತಲೆಯಾಗ. ಸೊ ನಾನು ಹಿಂಗೆ ಹೇಳ್ಬೇಕು ಅಂತ ಅವಾಗ ಏನು ಹೇಳ್ಬೋದು, ನನ್ನ ಊರು ಇಟ್ಕೊಂಡು ನಾನು ಏನು ಹೇಳ್ಬೋದು ಅಂತ ಬಂದಾಗ, ಈಗ ನೀವು ಎಮಕ್ ನೋಡ್ತಿರಲ್ಲ, ಅದು ಆ್ಯಕ್ಚುಲಿ ನನ್ನ ಕುಟುಂಬದಲ್ಲೇ ನಡೆದಿರೋ ಒಂದು ಇನ್ಸಿಡೆಂಟು. ಸೊ ಆ ಇಮೇಜ್ ನನಗೆ ಕಾಡ್ತಾ ಇತ್ತು. ನಾನಿನ್ನೂ ಸಿನಿಮಾಕ್ಕಂತ ಬಂದಿರಲಿಲ್ಲ, ಊರಲ್ಲಿದ್ದಾಗ ಒಂದು ಫ್ಯಾಮಿಲಿಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆವಾಗ ಬೆಂಕಿ ಇಡಕ್ಕೆ ಸುತ್ತ ಇರೋ ಅಣ್ಣ ಸುತ್ತ ಇದ್ದ, ತಮ್ಮ ಕಡ್ಡಿಗೀರಿ ಹಚ್ಚಿ ಮುಗೀತಂತ ಹೋಗ್ಬಿಟ್ಟಿದ್ದ. ಅಂದ್ರೆ ಫಸ್ಟ್ ಸೀನ್ ಇದೆಯಲ್ಲ ಯಮಕ್ಕಲ್ಲಿ ಹೋಗ್ಬಿಟ್ಟಿದ್ದ. ಸೊ ಆ ಇಮೇಜು ನನಗೆ ಅದಕ್ಕೆ ಕಾಡ್ತಾ ಇತ್ತು. ಅವ್ರನ್ನ ನೋಡಿದಾಗೂ ನನಗೆ ನೆನಪಾಗ್ತಾ ಇತ್ತು, ಇವ್ರ ತಾಯಿ ಸತ್ತ ಹಿಂಗೆ ಮಾಡಿದ್ರಲ್ಲ ಅನ್ನೋ ಥರದ್ದು. ಸೊ ಇದನ್ನು ಮಾಡೋವಾಗ ಸೊ ಅದನ್ನ ಇಟ್ಕೊಂಡು ನಾನು ಹೇಳ್ಬೋದಾ ಅನ್ನೋ ಥರ ಶುರುವಾಗಿದ್ದು ನನಗೆ. ಆಗ ಅದನ್ನು ಬರೆಯೋಕ್ಕೆ ಶುರು ಮಾಡಿದೆ ಏನು ಅಂತ. ಆಮೇಲೆ ನಾನು ಕ್ಯಾರೆಕ್ಟರ್ಗಳನ್ನು ತೊಗೊಂಡಿದ್ದು ಆ ಅಣ್ಣ ತಮ್ಮನ ತೊಗೊಳ್ಳಿಲ್ಲ, ಬೇರೆಯವ್ರು. ಅಂದ್ರೆ ನನಗೆ ರೆಫರೆನ್ಸ್ ಇದೆ, ಅಣ್ಣನಿಗೆ ಒಬ್ಬ ರೆಫರೆನ್ಸ್ ಇದ್ದಾನೆ, ತಮ್ಮನಿಗೊಬ್ಬ ರೆಫರೆನ್ಸ್ ಇದ್ದಾನೆ, ಅವರಿಬ್ಬರು ನಡುವೆ. ಅಂದ್ರೆ ಆ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಇರೋ ಕ್ಯಾರೆಕ್ಟರ್ಗಳನ್ನ ನಾನು ನನ್ನ ಫ್ರಿಕ್ಷನಲ್ ಕ್ಯಾರೆಕ್ಟರ್ ತುಂಬಿದೆ. ಅಂದ್ರೆ ಇವನು ಹಿಂಗೆ ಬಿಹೇವ್ ಮಾಡ್ತಾನೆ, ಇವನು ಅವಾಗ ನನಗೆ ಬರವಣಿಗೆ ಸ್ವಲ್ಪ ಸುಲಭ ಆಯಿತು. ಅಂದ್ರೆ ನಾನು ನೋಡಿರೋದಲ್ಲ, ನಾನು ನೋಡಿರೋ ಜಗತ್ತು, ನಾನು ನೋಡಿರೋ ಜಾಗದಲ್ಲೇ ಫಿಟ್ ಮಾಡ್ತೀನಿ. ಈಗ ನಾನು ಆ ಜಾಗ ಎಲ್ಲದೂ ನಾನು ಓಡಾಡಿದ ಜಾಗನೇ ಅದು. ಆ ಕೊಟ್ಟಿಗೆ ಆಗಿದ್ದು ನಮ್ಮ ಮನೋಜ್ ಇದಾರಲ್ಲ DOP, ಅವ್ರ ಮನೆಯದೇ ಅದು. ನಾನು ತುಂಬ ದಿನ ಅಲ್ಲಿ ಸ್ಪೆಂಡ್ ಮಾಡಿದ್ದೀನಿ ಅವ್ರ ತೋಟದಲ್ಲಿ. ಆಮೇಲೆ ನಾನು ಲಾಕ್ಡೌನಲ್ಲೆಲ್ಲ ಅವ್ರ ತೋಟದಲ್ಲೇ ಇದ್ದಿದ್ದೆ 2020-2021. ಆ ಜಾಗ ನನಗೆ ಗೊತ್ತು.
ಆಮೇಲೆ ಆ ಮನೆಗಳು ನನಗೆ ಗೊತ್ತು, ಊರಲ್ಲಿರೋ ಮನೆಗಳು ಒಂದಷ್ಟು ಮನೆ ನನಗೆ ಗೊತ್ತು. ಸೊ ಆ ಕಾರಣಕ್ಕೆ ನನಗೆ ರೈಟಿಂಗ್ ಪ್ರಾಸೆಸ್ಸಲ್ಲಿ ನನಗದು ಭಾಳ ಹೆಲ್ಪ್ ಆಯಿತು. ಅದನ್ನು ಬರಿತಾ ಫಸ್ಟ್ ಬರೆಯುವಾಗ ಅವರಿಬ್ಬರು ಕಾನ್ಫ್ಲಿಕ್ಟ್ ಶುರು ಆಗದೆ ತಮ್ಮನ್ಗೇನು ಹೆಂಡ್ತಿ ಇರ್ತಾರಲ್ಲ ಒಬ್ರು, ಅವ್ರು ಬಾಣಂತನಕ್ಕೆ ಹೋಗಿರ್ತಾರೆ, ಅವ್ರಿಗೊಬ್ಬನ ತಮ್ಮ ಇರ್ತಾನೆ, ಅಂದ್ರೆ ಇವನ್ ಬಾಮೈದ, ಅವನಿಂದ ಈ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಅನ್ನೋ ಥರದ್ದಿತ್ತು. ಫಸ್ಟ್ ವರ್ಷನಲ್ಲಿ ಏನೇನೋ ಆಗ್ತಿತ್ತು ಅದು ಆ್ಯಕ್ಚುಲಿ ಅವ್ರ ತಮ್ಮನ. ಆಮೇಲೆ ಅನ್ನಿಸ್ತು ಇವರಿಬ್ಬರು ನಡುವೆನೇ ಆಗ್ಬೇಕು, ಇವರಿಬ್ಬರು ಇನ್ನರ್ ಒಳಗಡೆನೆ ಶುರು ಆಗ್ಬೇಕು, ಅದು ಹೊರಗಿನವನಿಂದ ಆಗ್ಬಾರ್ದು ಅನ್ನೋ ಥರ ಶುರು ಆಯ್ತು. ಮತ್ತೆ ಯೂಶಲಿ ನೋಡಿ ನಿಮ್ದು ಇವ್ರದ್ದು ಸ್ವಲ್ಪ ಹಂಗೆ ಇತ್ತು ಆ್ಯಕ್ಚುಲಿ, ಕ್ಯಾರೆಕ್ಟರ್ಗಳು ಜಾಸ್ತಿ ಇತ್ತು. ಅವುಗಳ ಅಂದರೆ ಒಂದ್ಸತಿ ಅನ್ಸುತ್ತೆ ಏನೇನು ಸಿಗುತ್ತೆ ಎಲ್ಲವೂ ಹಾಕ್ಕೊಬಿಡ್ಬೇಕು, ಹಾಕ್ಕೊಂಡು ಫಸ್ಟ್ ಪ್ರಾಸೆಸ್ ಆಗಿರುತ್ತೆ. ಒಂದು ಕ್ಯಾರೆಕ್ಟರ್ ಬರೆಯುವಾಗ ತುಂಬಾ ಏನೋ ಆ ಜಗತ್ನ ಕಟ್ಕೊಡುವಾಗ ಏನೇನೇನೇನೋ ಸೇರಿಸಿರ್ತೀವಿ. ಅವನು ಅಣ್ಣ, ಇವನ್ ತಮ್ಮ, ಏನೇನ ಜೊತೆ ಆ ಜಗತ್ ಎಸ್ಟಾಬ್ಲಿಷ್ ಮಾಡಕ್ ಒಂದಿಷ್ಟು ಶಾರ್ಟ್ಸ್ಗಳು, ಒಂದಿಷ್ಟು ಸೀನ್ಸ್ಗಳು ಎಲ್ಲ ಬರ್ಕೊಂಡಿರ್ತೀವಿ. ಯಾವಾಗ ಹೋಗ್ತಾ ಅದನ್ನ ಅಗೇನ್ ಅನಾಲಿಸಿಸ್ ಮಾಡಿದಾಗ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಅದನ್ನ ಮಾಡಿದಾಗ ಅವಾಗ ಆ ಜಗತ್ತು ಮತ್ತೆ ಸಂಕ್ಷಿಪ್ತಗೊಳಿಸ್ಬೇಕು. ಅಂದ್ರೆ ಮೇಜರ್ ಆಗಿ ಇದು ಕ್ಯಾರೆಕ್ಟರೈಸೇಷನ್, ಇದು ಪ್ಲಾಟ್, ಈ ಪ್ಲಾಟ್ಗೆ ಈ ಕ್ಯಾರೆಕ್ಟರ್ ಹೆಂಗೆ ಸೊ ಹೋಗಿ ಪೂರಕವಾಗಿ ಓದಿಸ್ತಾವ, ಅದ್ರ ಪೂರಕವಾಗಿ ಹೆಂಗ್ ಕಟ್ಬೇಕು ಅನ್ನೋದ್ರ ಮೇಲೆ ಎಲ್ರಿಗೂ. ಈಗ ನೀವು ಯಾರ ಹತ್ರ ಹೋಗಿ ಕತೆ ಕೇಳಿದ್ರೆ ಎಲ್ರು ಕತೆಗಳು ಹೇಳ್ತಾರೆ, ಕತೆಗಳು ಎಲ್ರಿಗೂ ಇರ್ತವೆ. ಅಂದ್ರೆ ರೈಟ್ರು ಅಥವಾ ಡೈರೆಕ್ಟರ್ ಕೆಲಸ ಅಂತಂದ್ರೆ ಅದನ್ನ ಏನ್ ಇರಬಾರ್ದು ಅಂತ ತೆಗಿಯೋದು, ತೆಗೆದು ಅದಕ್ಕೊಂದು ಚಾನಲೈಸ್ ಮಾಡೋದಿದೆ ಅಲ್ವಾ. ಸೊ ಅದೇ ನೀವು ಯಾರು ಈಗ ಇಲ್ಲೇ ಕೆಳಗೆ ಹೋಗಿ ಕೇಳಿ, ನೀವು ಏನಾರು ಒಂದ್ ಕತೆ ಇದೆ ಏನಣ್ಣ ಸಿನಿಮಾ ಮಾಡೋಣ, ಐತ್ರಿ ಅಂತ ಕತೆ ಶುರು ಮಾಡ್ತಾರೆ. ಬಟ್ ನಮ್ ಕೆಲಸ ಏನು ಅಂತಂದ್ರೆ ವರ್ಷನ್ ಟು ವರ್ಷನ್ ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ಯಾವುದೋ ಒಂದು ಪಾತ್ರದ ಜೊತೆ ಒಂದೇನೋ ಪ್ರೀತಿ ಹುಟ್ಟಿರುತ್ತೆ, ಅದನ್ನ ಉಳಿಸ್ಕೊಳಕ್ ಟ್ರೈ ಮಾಡಿರ್ತೀವಿ. ಬಟ್ ನಮ್ದು ಕಾನ್ಫ್ಲಿಕ್ಟ್ ಅದ್ರ ಬಿಟ್ಟು ಹೋಗ್ತಿರುತ್ತೆ, ಅದ್ರ ಮೇಲೆ ಹೋಗ್ತಿರಲ್ವಲ್ಲ. ಸೊ ಹಂಗೆ ಅದನ್ನೆಲ್ಲ ತೆಗಿತಾ ಇದನ್ನ ಮಾಡೋದು. ಈಗ ನಂದು ಇನ್ನೊಂದು ಪ್ರಶ್ನೆ ಇದೆ, ಏನಂದ್ರೆ ಸಿನಿಮಾ ಮಾಡಲಿಕ್ಕೆ ಸೊ ಈಗ ಮಾಡಿರೋರು ಇದ್ದೀರಿ, ಮಾಡಬೇಕಾಗಿರೋಂಥವ್ರು ಇದ್ದೀರಿ. ಸೊ ಸಿನಿಮಾಗೆ ಕಂಟೆಂಟ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೋ ಅಥವಾ ಬರೀ ಮೇಕಿಂಗ್ ಇದ್ದರೆ ನಾವು ಫ್ಲೋನಲ್ಲಿ ಮಾಡ್ಕೊಂಡು ಹೋದರೆ ಸಾಕು ಅಂತ ಅನ್ಸುತ್ತಂತೆ? ಯಾಕಂದ್ರೆ ನಿಮ್ಮದು ಕಂಟೆಂಟ್ ಓರಿಯೆಂಟೆಡ್ಡೇ ಫಿಲ್ಮ್ ಇರೋಂಥದ್ದು. ಯಾಕೆ ನೀವು ಮೇಕಿಂಗ್ ಅನ್ನೋದು ಇಮೇಜ್ಗಳನ್ನ ಯಾವಾಗಲೂ ಹೇಳ್ಬೇಕು ಅಂತ ಅಂದ್ರಿ. ಸೊ ಮೇಕಿಂಗ್ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ ಆ್ಯಕ್ಚುಲಿ? ನನಗೆ ಏನು ಅನಿಸುತ್ತೆ ಅಂದರೆ, ನನಗೆ ನೀವು ಮೇಕಿಂಗ್ ಅ ಕಂಟೆಂಟ್ ಅಂತಂದರೆ ನಂಗೆ ವಾಯ್ಸ್ ಇಂಪಾರ್ಟೆಂಟು ಅಂತ ಅನಿಸುತ್ತೆ. ಅಂದರೆ ನಿಮಗೆ ನಿಮ್ಮದು ನೀವು ಏನಕ್ಕೆ ಅದನ್ನು ಮಾಡಬೇಕು ಅನ್ನೋದು ಇದೆಯಲ್ಲ, ಏನಕ್ಕೆ ಆ ಕತೆ ನನಗೆ ಹೇಳಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ನಿಮಗೆ ತುಂಬ ಕ್ಲಿಯರ್ ಇದ್ದರೆ ಇನ್ನೆಲ್ಲ ತುಂಬ ಕನ್ವಿಕ್ಷನ್ ಆಗ್ತಾ ಹೋಗುತ್ತೆ ನಿಮಗೆ. ಈಗ ನಾವು ಸುಮ್ಮನೆ ಈಗ ಏನೋ ಒಂದು ಫಿಕ್ಷನಲ್ ಮಾಡ್ಕೊಂಡು ಬರೀತೀವಿ ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಆ ಎಮೋಷನ್ ಕನೆಕ್ಟ್ ಆಗ್ತಿರಲ್ಲ ಆಡಿಯನ್ಸಿಗೆ ಅಲ್ವಾ. ಹಂಗಾಗಿ ನಂಗೆ ವಾಯ್ಸ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ತುಂಬ ವಾಯ್ಸ್ ಯಾಕೆ ನಾನು ಈ ಕತೆ ಹೇಳ್ತಿದ್ದೀನಿ ಅನ್ನೋದು, ಅದು ನಾನು ನಿಜವಾಗ್ಲೂ ನನ್ನ ಒಳಗಿಂದ ಬರ್ತಿರೋದ ಕತೆ ಅನ್ನೋದು. ಯಾವುದೇ ಕತೆ ಆಗಲಿ, ಎಂಟರ್ಟೈನಿಂಗ್ ಕತೆಗಳು ಕೂಡ ಅದು ಅವನ ವಾಯ್ಸೇ ಆಗಿರುತ್ತೆ ಅಂತ ನನ್ಗನ್ಸೋದು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿ ಕತೆ ಹೇಳ್ತಿದ್ರು. ನಾವು ಊಟ ಮಾಡದೇ ಇದ್ರೆ ಅಥವಾ ನಾವು ಮಲಗದೇ ಇದ್ರೆ ಒಂದು ಕತೆ ಹೇಳ್ತಿದ್ರು. ಅಂದರೆ ಕತೆ ಎಲ್ಲರೂ ಕೇಳಿಸ್ಕೊಂತಾರೆ. ಈಗ ಆ ಕತೆಗೆ ತಕ್ಕಂಗೆ ತಲುಪಿಸ್ಬೇಕು ನಾವು. ಅದಕ್ಕಷ್ಟೇ ಅದು ಇದು ಆಗಿರುತ್ತಷ್ಟೇ, ಅಷ್ಟೇ ಮೇಕಿಂಗ್ ಇರುತ್ತಷ್ಟೇ. ಈಗ ಯಾವುದೋ ಒಂದು ಸುಮ್ಮನೆ ನಾವು ಹಿಂಗೆ ಕೂತ್ ಮಾತಾಡ್ತಿದ್ದೀವಿ, ಸಿಕ್ಕಾಪಟ್ಟೆ ಲೈಟಾಗಿ ಗ್ರ್ಯಾಂಜೋ ಥರದ್ದು ಮಾಡಿದರೆ ಅದು ಯೂಸ್ ಇಲ್ಲ. ನಾವೇನು ಮಾತಾಡ್ತಿದ್ದೀವಿ ಅನ್ನೋದನ್ನ ತಲುಪಬೇಕು ಅಷ್ಟೇ. ಮೇಕಿಂಗ್ ಇರಬೇಕು ಅಷ್ಟೇ. ಕತೆನೇ ಆಯ್ಕೆ ಮಾಡ್ಕೊ, ತನ್ನ ಫಾರ್ಮ್ನು ಅದೇ ಆಯ್ಕೆ ಮಾಡ್ಕೊಂತೆ. ನಾನೇನು ಬ್ರಿಡ್ಜ್ ಆಗಿ ಹೋಗ್ಬೇಕಾ, ಜನದ ಮುಂದೆ ಆರ್ಟ್ ಆಗಿ ಹೋಗ್ಬೇಕಾ ಅಥವಾ ಕಮರ್ಷಿಯಲ್ ಆಗಿ ಹೋಗ್ಬೇಕಾ ಅಂತ ಕತೆನೇ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದ್ರ ತಕ್ಕಂಗೆ ಮೇಕಿಂಗು ಅದೇ ಆಯ್ಕೆ ಮಾಡ್ಕೊಳ್ಳುತ್ತೆ. ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕಷ್ಟೇ. ಈ ಕತೆ ಬರ್ದಿದ್ದೀವಿ, ಈ ಕತೆ ಇದನ್ನ ಹಿಂಗೆ ಸೆಟ್ ಮಾಡ್ಬೇಕು ಅಂತ ಕತೆನೇ ಕೇಳ್ತಾ ಇದೆ, ಸೊ ನಾವು ಇದನ್ನ ಹಿಂಗೆ ಮಾಡ್ಬೇಕು. ಎಲ್ಲ ಅದೇ ಡಿಮ್ಯಾಂಡ್ ಮಾಡುತ್ತೆ. ಈಗ ನಾವು ಇದನ್ನ ಹಿಂಗೆ ಮಾಡೋಂಗೆ ಅದು ಡಿಮ್ಯಾಂಡ್ ಮಾಡುತ್ತೆ. ಹಂಗೆ ನಾವು ಕೆಲಸ ಮಾಡ್ಕೊಂತೀವಿ ಅಷ್ಟೇ ನನಗನ್ಸೋದು. ಕೆಲವೊಂದು ಕತೆಗಳು ಏನಾಗ್ತದೆ ಅಂತಂದ್ರೆ, ನಾವು ಬಿಲೀವ್ ಮಾಡಿರ್ತೀವಿ. ಈಗ ನಾವು ನರೇಟ್ ಮಾಡುವಾಗ ಕೆಲವೊಬ್ಬರಿಗೆ ಅದು ಕನೆಕ್ಟ್ ಆಗಲ್ಲ. ಬಟ್ ನಾವು ಎಷ್ಟು ದಿನ ಆ ಕತೆ ನಮ್ಮಲ್ಲಿ ಉಳಿಯುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಆ ಕತೆ ನಮ್ಮಲ್ಲಿ ತುಂಬ ದಿನ ಟ್ರಾವೆಲ್ ಆಗಿದೆ ಅಂದರೆ ಅದು ಕತೆ ನೀವು ಹೇಳುವಂಥ ಕತೆನೇ. ಅದು ಬೇರೆಯವ್ರಿಗೆ ಅದು ಅನಿಸಿರದೇ ಇರ್ಬೋದು, ಈ ಇದೊಂದು ಕತೆ ಗುರು ಅಂತ ಅನಿಸಿದ್ದೇ ಇರ್ಬೋದು. ಈಗ ಪುನೀತಣ್ಣನ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಆಡೋನೇ ಒಂದಿಷ್ಟು ಜನಕ್ಕೆ ನರೇಟ್ ಮಾಡಿದೆ ಕಣೋ, ಜಾಸ್ತಿ ಜನಕ್ಕೆ ವರ್ಕ್ ಆಗಲಿಲ್ಲ, ಬಟ್ ನನಗೆ ಆ ಕತೆ ಹೇಳಬೇಕು ಅಂತ ಅನಿಸ್ತಿತ್ತು ಅಂತಂದ್ರು. ಸೊ ಅವ್ರು ಹೇಳಬೇಕು ಅಂತ ಅನಿಸಿದೋದಕ್ಕೆ ಆಡೋನೇ ನಿಮಗೆ ನಮ್ಮ ಶಾರ್ಟ್ ಮೂವಿ ಆಯ್ತು ಇವಾಗ. ಸೊ ಕತೆಗಳು ಮೇನ್ ನನ್ನ ಪ್ರಕಾರ ಯಾಕಂದರೆ ಕತೆಗಳು ನಾವು ಹೇಳಬೇಕು ಅಂತ ನಮಗೆ ಎಷ್ಟು ಗಟ್ಟಿಯಾಗಿ ಅನಿಸುತ್ತೋ ಅಷ್ಟೇ ಗಟ್ಟಿಯಾಗಿ ಜನರಿಗೆ ತಲುಪ್ಸೋಕ್ಕೆ
ಏನಿದು ಈ ಟೆಕ್ನಿಕಾಲಿಟೀಸು ಮತ್ತು ಈ ಮೇಕಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಕತೆ ಗಟ್ಟಿಯಾಗಿರಬೇಕು ಅನ್ನೋದು ನನ್ನ ಇದು ಅನಿಸಿಕೆ. ಫಿಲ್ಮ್ ಮೇಕಿಂಗ್ ಮಾಡಬೇಕು ಅಂತ ತುಂಬ ಜನ ಆಸೆ ಇಟ್ಕೊಂಡಿರ್ತಾರೆ, ಕನಸು ಇಟ್ಕೊಂಡಿರ್ತಾರೆ. ಸೊ ಈಗ ನೀವು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸು, ನೀವು ಮುಂಚೆ ಆಲ್ರೆಡಿ ಒಂದಷ್ಟು ಕಡೆ ಕೆಲಸ ಮಾಡಿದಿರಿ ಅಂತ ಅನಿಸುತ್ತೆ. ಸೊ ಅಂದರೆ ಒಂದು ಟೀಮ್ ಅಂತ ಫಾರ್ಮ್ ಆದಾಗ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆಲ್ಲ ಟೀಮ್ ಹೇಗೆ ಸಿಕ್ತು? ಅಂದರೆ ಮಜಾ ಏನಂದರೆ ಯಮಕ್ಕಲ್ಲಿ ಕೆಲಸ ಮಾಡಿದವರೆಲ್ಲ ನನ್ನೂರವ್ರೆ. ಅಂದರೆ ನನ್ನೂರವ್ರೆ ಅಂದರೆ ಅವರೆಲ್ಲ ಫಿಲ್ಮ್ ಮೇಕರ್ಸೇ. ಓ, ಎಲ್ಲರೂ ಫಿಲ್ಮ್ ಮೇಕರ್ಸಾ? ಓಕೆ. DOP ಅವನು ಮನೋಜ್ ಅಂತ, ಅವನು ನಮ್ಮ ಜೂನಿಯರು. ಅಂದರೆ ನಮ್ಮ ಮನೆ ಫಸ್ಟ್ ಹೆಂಗೆ ನಮ್ಮ ಟೀಮ್ದು ಹೆಂಗಿದೆ ಹೇಳ್ತೀನಿ. ಶುರುವಿಗೆ ನಮ್ಮ ಮನೆ ಆದಮೇಲೆ ನಮ್ಮ DOP ಮನೆ, ನಮ್ಮ DOP ಮನೆ ಆದಮೇಲೆ ಪುನೀತ್ ಮನೆ ಆದಮೇಲೆ ಇನ್ನೊಬ್ರು ಹರೀಶ್ ಅಂತಿದ್ದಾರೆ ಅವ್ರ ಮನೆ ಆದಮೇಲೆ ನಮ್ಮ ಮಂಜು ಮುಲೇರು ಆಡುವನಿ ನುಂಗಿ ಲೀಡ್ ಇದಾರಲ್ಲ ಅವ್ರ ಮನೆ, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಅಂತಿದ್ದಾರೆ ಅವ್ರ ಮನೆ, ಎಲ್ಲ ನಮ್ಮೂರವ್ರೆ. ಹಂಗೆ ದಾಟಿದ್ರು ಹುಬ್ಳಿ. ಆಮೇಲೆ ಇನ್ನೊಬ್ರು ಯಶು ಅಂತಿದ್ದಾರೆ, ಅವರು ನಮ್ಮೂರಿಂದ ಒಂದು 10 ಕಿಲೋಮೀಟ್ರ್ ದೂರ, ಅವರು ಡೈರೆಕ್ಷನ್ ಟೀಮಲ್ಲಿದ್ದರು. ಇವರೆಲ್ಲರೂ ನಮ್ಮೂರವರೇ ಆ್ಯಕ್ಚುಲಿ. ಮತ್ತು ಆಮೇಲೆ ನಾನು ಮತ್ತು ಪುನೀತು ಕ್ಲಾಸ್ಮೇಟ್ಸು, ಪ್ರೈಮರಿ ಹೈಸ್ಕೂಲು. ಆಮೇಲೆ ಮಂಜು ಮುಲೇರು ನನಗೆ ಪ್ರೈಮರಿ ಹೈಸ್ಕೂಲು ಕಾಲೇಜು ಸೀನಿಯರ್ ಅವನು. ಮನೋಜ ಚಿಕ್ಕ ವಯಸ್ಸಿಂದನೂ ನಮ್ಮ ಜೊತೆ ಇದ್ದವನು. ಅಂದರೆ ನಮ್ಮ ಏರಿಯಾದಲ್ಲಿ ಅವ್ನ ಫ್ರೆಂಡ್ಸ್ ಇರೋದು, ನಮ್ಮ ಏರಿಯಾಕ್ಕೆ ಯಾವಾಗಲೂ ಬರ್ತಿದ್ದ. ಸೊ ಹಿಂಗಾದಾಗ ನಮಗೆ ಒಬ್ರಿಗೊಬ್ರ ನಡುವೆ ಒಂದು ಫ್ರೆಂಡ್ಶಿಪ್ ಅನ್ನೋದಿತ್ತು. ಅದಕ್ಕಿಂತ ಬೇರೆ ಏನೋ ಇತ್ತು, ಫ್ರೆಂಡ್ಶಿಪ್ಗಿಂತ ಬೇರೆ ಏನೋ ಅಂದ್ರೆ ಬೈಯೋದಿತ್ತು, ಆರಾಮ್ ಬೈ. ಆಮೇಲೆ ಎಲ್ಲರೂ ಒಂದೇ ಕಡೆ ಇದ್ವಿ, ನಾವು ಒಂದೇ ಮನೇಲಿ ಇದ್ವಿ ಎಲ್ಲರೂ. ಅವಾಗ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂತಿದ್ವಿ, ಒಬ್ರಿಗೊಬ್ರು ನಿಲ್ತಿದ್ವಿ ಅಂದ್ರೆ ಏನಾದ್ರು. ಹಾಗಾಗಿ ನನಗೆ ನಮ್ಗೆ ಟೀಮ್ ಕಟ್ಟೋದು ನಮ್ಗೆ ಇದು ಆಗಲಿಲ್ಲ, ಅಂದರೆ ನಾವು ಕಷ್ಟ ಆ ಥರದ್ದು ಆಗಲಿಲ್ಲ. ಹಿಂಗೆ ಸಿನಿಮಾ ಮಾಡಬೇಕು ಅಂತಂದಾಗ ನಾವು ಫಸ್ಟ್ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಸಿನಿಮಾ ಮಾಡಬೇಕು ಅಂದಾಗ ಎಲ್ಲರೂ ಬಿಟ್ಟು ಬಂದ್ವಿ, ಅಂದರೆ ಎಲ್ಲೆಲ್ಲಿ ಕೆಲಸ ಮಾಡಿದ್ವಿ ಬಿಟ್ಟು ಬಂದು ಆಡೋನೆ ನುಂಗಿ ಶುರು ಮಾಡಿದ್ವಿ. ಫಸ್ಟ್ ಇವ್ರ ಸಿನಿಮಾ ಫಸ್ಟ್ ಆಡೋನೆ ನುಂಗಿ ಶುರು ಮಾಡಿದ್ವಿ. ಆಡೋನೆ ನುಂಗಿ ಮುಗಿದಾದ್ಮೇಲೆ ಯಮಕ್ ಶುರು ಮಾಡ್ಕೊಂಡ್ವಿ. ಅಂದ್ರೆ ಅವನ್ ಮುಗಿದಾದ್ಮೇಲೆ ಎಲ್ಲರೂ ಆಡೋನೆ ನುಂಗಿ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಎಲ್ಲರೂ ಯಮಕಿ ಕೆಲಸ ಮಾಡಿದ್ವಿ. ಈಗ ನೆಕ್ಸ್ಟ್ ಸಿನಿಮಾಗೆ ಮಾಡ್ತೀವಿ. ಅಂದ್ರೆ ಇದು ನನಗೆ ಅದೊಂದು ಪ್ರಿವಿಲೇಜ್ ಸಿಕ್ಕಂಗ ಆಯ್ತು ನನಗೆ. ಅಂದ್ರೆ ನನಗಾಯ್ತು, ಪುನೀತ್. ಈಗ ನಿಮ್ಮ ಟೀಮಲ್ಲಿ ಫಸ್ಟ್ ಫಿಲ್ಮ್ ಮೇಕಿಂಗ್ ಬಂದವ್ರು ಯಾರು ಆ್ಯಕ್ಚುಲಿ? 2017ಗೆ ನಾನು ಪುನೀತ್ ಬಂದಿದ್ದು ಬೆಂಗಳೂರಿಗೆ. ಇಲ್ಲ, ಇಬ್ರು. ಅಂದ್ರೆ ನಾವು ಇಲ್ಲ ಮಂಜು ಮುಂಚೆನೆ ಬಂದಿದ್ದ. ಮಂಜು ಮೋಸ್ಟ್ಲಿ ನಾನು ಊರಲ್ಲಿದ್ದೆ, ಅವ್ನು ಡಿಗ್ರಿ ಮಾಡ್ತಿದ್ದ, ನಾನೇನೋ ಕೆಲಸ ಮಾಡ್ತಿದ್ದೆ ಊರಲ್ಲಿ. ಅವಾಗಲೇ ಫಸ್ಟ್ ಮಂಜು ಮುಲೇರ್ ಬಂದಿದ್ದು. DOP ಅಲ್ಲ ಯಲ್ಲಪ್ಪ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಮೇಲೆ ಬಂದು ಕೆಲಸ ಮಾಡ್ತಾ ಆ ಥರದ್ದೇನೋ ಅವರು ಪ್ರೊಸೆಸ್ ಏನೋ ಶುರು ಮಾಡಿದ್ರು. ಆಮೇಲೆ ನಮ್ಮ DOP ಮನೋಜ್ ಬಂಗ್ನಾಳ್ ಬಂದಿದ್ದು. ಆಮೇಲೆ ಪುನೀತ್ 2017, ನಾನು 2017. ನಾನು ಆರ್ಟಲ್ಲಿ ಇದ್ದೆ, ಅಂದ್ರೆ ನಾನು ನಿನಾಸಮ್ ಎಲ್ಲ ಮಾಡಿದ್ನಲ್ವಾ. ಅಂದ್ರೆ ಯಾವಾಗ ಅದು ಅಂದ್ರೆ ಆರ್ಟಲ್ಲೇ ಇದ್ದಿದ್ರಿಂದ ಸೊ ನಂಗೇನು ನಾಟಕ ಸಿನಿಮಾ ಅವೆಲ್ಲದ್ರದ್ದು ಇದು ಇತ್ತು. ಅಂದ್ರೆ ಅದು ಯಾವುದೋ ಒಂದು ಅವಕಾಶ ಕಾಯ್ತಿದ್ವಿ ಅಷ್ಟೇ. ಸಿನಿಮಾ ಮಾಡೋಕ್ಕೆ ಅಂತ ನಾವೆಲ್ಲ, ಅಂದರೆ ನಾನು ಕೂಡ ಹಂಗೆ ಬಂದಿದ್ದು. ಫಿಲ್ಮ್ ಎಜುಕೇಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಯಾಕೆಂದರೆ ಫಿಲ್ಮ್ ಸ್ಕೂಲ್ಗಳಂತ ಇಲ್ಲಿ ಬೆರಳೆಣಿಕೆ ಅಷ್ಟುಗಳಿದೆ, ಬಟ್ ನಾವು ಅದನ್ನ ಕೆಲವೊಂದು ಸಲ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ ಆ ಸ್ಕೂಲ್ಗಳನ್ನ ಅಂತ ಅನಿಸುತ್ತೆ. ಬಟ್ ನೀವೆಲ್ಲ ಫಿಲ್ಮ್ ಮೇಕಿಂಗ್ ಹೆಂಗೆ ಕಲ್ತಿದ್ದು, ಅಥವಾ ಪರ್ಟಿಕ್ಯುಲರ್ ಫಿಲ್ಮ್ ಮೇಕಿಂಗ್ ಅನ್ನೋದು ಬೇಕು ಅಂತ ಅನಿಸುತ್ತಾ ಆ್ಯಕ್ಚುಲಿ ಅಂತ ನನ್ನ ಪ್ರಶ್ನೆ ಆ್ಯಕ್ಚುಲಿ. ಅಲ್ಲ, ಫಿಲ್ಮ್ ಅಂದರೆ ಅದೇ, ನಾನು ಚಿಕ್ಕವನಿದ್ದಾಗಿಂದ ನಾಟಕ ಮಾಡ್ತಿರೋದ್ರಿಂದ, ಅಂದರೆ 2ನೇ 3ನೇ ಕ್ಲಾಸಿಂದನೂ ನಾನು ಆರ್ಟಲ್ಲೇ ಇನ್ವಾಲ್ವ್ ಇದ್ದಿದ್ದು. ಈಗ ಸ್ಕೂಲಿಗೆ ಹೋಗ್ತಿದ್ದಿದ್ದು ನಮ್ಗೆ ಪ್ರತಿಭಾ ಕಾರಂಜಿ ಇರುತ್ತೆ, ಇದು ಇರುತ್ತೆ ಅನ್ನೋದು. ಬಟ್ ಅದೇ ನನಗೆ ನೀವು ಫಿಲ್ಮ್ ಎಜುಕೇಷನ್ ಅಂತಂದಾಗ ಅದೇ ಯೋಚನೆ ಮಾಡ್ತಿದ್ದೆ, ಅಂದರೆ ಎಜುಕೇಷನ್ ಯಾವ ಥರದ್ದು ಬೇಕು ಅಂತ. ಅಂದರೆ ಟೆಕ್ನಿಕ್ಯಾಲಿಟೀಸ್ ಕಲಿಸೋ ಎಜುಕೇಷನ್ನ ಅಥವಾ ಫಿಲ್ಮಲ್ಲಿ ಪರ್ಸ್ಪೆಕ್ಟಿವ್ಗಳನ್ನು ಕಲಿಸೋ ಎಜುಕೇಷನ್ ಅಂತ. ಸೊ ನಂಗನ್ಸೋದು ನಿಮ್ಮ ಫಿಲ್ಮ್ ಮೇಕಿಂಗಲ್ಲಿ ಎಜುಕೇಷನ್ ಅಂದರೆ ಒಂದು, ನಮಗೆ ನಾವು ಯಾರಾದರೂ ತುಂಬ ಒಳ್ಳೆ ಪರ್ಸ್ಪೆಕ್ಟಿವ್ ಇರೋರ ಜೊತೆಗೆ ಇರೋದು ಬೆಸ್ಟು ಅಂತ. ಅಂದರೆ ಪರ್ಸ್ಪೆಕ್ಟಿವ್ ಅಂದರೆ ಅದು ಬುದ್ಧಿವಂತಿಕೆ ಅಲ್ಲ ನಾನು ಹೇಳ್ತಿರೋದು. ಪರ್ಸ್ಪೆಕ್ಟಿವ್ ಅಂದರೆ ತುಂಬ ಹ್ಯೂಮನ್ನು ಹಾನೆಸ್ಟಿ ಇರುತ್ತಲ್ವ, ಆ ಥರದ್ದು ವ್ಯಕ್ತಿಗಳ ಜೊತೆಗಿದ್ದಾಗ ನಾವು ಬೇರೆ ಥರ ಅರಳಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದ್ರ ಜೊತೆಗೆ ಫಿಲ್ಮ್ ಮೇಕಿಂಗ್ ಅನ್ನೋದು ಒಂದು ಟೆಕ್ನಿಕ್ಯಾಲಿಟೀಸ್ ನಾವು ಸಿನಿಮಾ ಮಾಡ್ತಾನೆ ಕಲಿತಾ ಹೋಗ್ತೀವಿ. ಅದೇನು
ಅಂದರೆ ನಾನೊಂದು KR ಮಾರ್ಕೆಟಲ್ಲಿ ಒಂದು ಅಂಗಡಿ ಹಾಕೊಂಡು ಕೂತ್ಕೊಂಡ್ರೆ ನಾನೊಂದು 2 ವರ್ಷದಲ್ಲಿ ನನಗೆ ಹೆಂಗೆ ವ್ಯಾಪಾರ ಮಾಡಬೇಕು ಅಂತ ಅದು ಕಲಿಸುತ್ತೆ ಅಲ್ವಾ. ಬಟ್ ನಾನು ವ್ಯಾಪಾರದ ಮಾರಾಲಿಟಿಗಳಿದಾವಲ್ಲ ಅದನ್ನ ಕಲಿಸ್ಕೊಡೋರು ಯಾರು? ಅದನ್ನ ಕಲಿಸ್ಕೊಡ್ಬೇಕಲ್ಲ ಯಾರೋ ಒಬ್ರು. ಅದಕ್ಕೆ ಫಿಲ್ಮ್ ಎಜುಕೇಶನ್ ಅನ್ನೋದು ನನಗೆ ಆ ಥರ ಕಾಣಿಸ್ತೆ. ಅಂದರೆ ಅದು ಒಂದು ಸಮಾಜಕ್ಕೆ ತೆರೆದು ಕೊಡಬೇಕು. ಅದಕ್ಕಿಂತ ಹೆಚ್ಚಿಗೆ ಏನು ಅಂದರೆ ನಾವು ಒಂದು ಆರ್ಟ್ ಎಜುಕೇಷನ್ನು ಅಥವಾ ಎಜುಕೇಷನ್ ಇದೆಯಲ್ಲ ಅದು ನಮ್ಮನ್ನು ಹಗರು ಮಾಡಬೇಕು, ಭಾರ ಮಾಡಬಾರ್ದು. ಅಂದರೆ ಈಗ ಯಾರೋ ಎಲ್ಲೋ ಕಲ್ತು ಬಂದವರು ಅವರು ಎದುರುಗಡೆ ನಾವು ಕುತ್ಕೊಂಡು ಮಾತಾಡಬೇಕು ಅಂದಾಗ ನಮ್ಗೆ ಹಗರ ಅನ್ನಿಸ್ಬೇಕೇ ಹೊರತು ಅದೇನೋ ಒಂದು ದೊಡ್ಡ ಭಾರ ಅನ್ನಿಸ್ಬಾರ್ದು. ಅದನ್ನ ನಾವು ಎಜುಕೇಶನ್ ಅಂತ ಯಾವತ್ತೂ ಕರೆಯೋಕ್ಕಾಗಲ್ಲ. ಸೊ ಫಿಲ್ಮ್ ಮೇಕಿಂಗಲ್ಲೂ ನಾನು ಹಾಗೆ ಅನಿಸುತ್ತೆ ನನಗೆ. ಎಲ್ಲೋ ಕಲ್ತು ಬರೋದು ಅಥವಾ ಇನ್ಯಾರೋ ಹತ್ರ ಕಲ್ತದ್ದು ನನಗೆ ಅದೇನು ಡಿಫ್ರೆನ್ಸ್ ಅನಿಸಲ್ಲ. ನೀವು ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಕಲ್ತು ಬಂದ್ರೂ ಓಕೆ ಅಥವಾ ಯಾರ ಹತ್ರ ಕಲ್ತು ಬಂದ್ರೂ ಓಕೆ, ಹಗರ ಅನ್ನಿಸ್ಬೇಕು. ಮತ್ತು ಒಂದು ಬದುಕನ್ನು ನೋಡೋ ಒಂದು ಪಾಸಿಬಿಲಿಟೀಸ್ ಇದೆಯವಲ್ಲ ಒಂದಿಷ್ಟು ಪರ್ಸ್ಪೆಕ್ಟಿವ್ ಆಗಿ ಓಪನ್ ಆದರೆ, ಅವ್ರ ಓನ್ ವಾಯ್ಸನ್ನು ಹುಡ್ಕೊಳ್ಳೋಕ್ಕೆ ಹೆಲ್ಪ್ ಆದರೆ ಅವಾಗ ಒಂಚೂರು ಏನೋ ಬೇರೆ ಥರದ ಸಿನಿಮಾಗಳು ಅಂದರೆ ಬೇರೆ ಥರ ಬೆಳಿಬೋದು ಅನಿಸುತ್ತೆ ಬೆಳೆಗಳನ್ನು. ಈಗ ನೀವು ಮಣಿ ಅವ್ರು ನಿಮ್ದು ಹೆಂಗೆ ನಿಮ್ಮ ಪರ್ಸ್ಪೆಕ್ಟಿವ್? ನನಗೆ ಸ್ಟೋರಿ ಟೆಲ್ಲಿಂಗ್ ಪರ್ಸ್ಪೆಕ್ಟಿವ್ ಕೊಡೋದು ನಾನು ನೋಡ್ರೆ ಬದುಕು. ಸ್ಟೋರಿ ಟೆಲ್ಲಿಂಗ್ ಪರ್ಸ್ಪೆಕ್ಟಿವ್ ಟೆಕ್ನಿಕಾಲಿಟಿಗಂತ ಬಂತು ಅಂತಂದರೆ ನಾನು ನಂಬಿರೋದೇನು ಅಂತಂದರೆ ಟೆಕ್ನಿಕಾಲಿಟಿ ವಿಷಯಕ್ಕೆ ಬಂದರೆ ಒಂದಷ್ಟು ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೆ ನಾನು. ಬಟ್ ಏನಂದರೆ ನಾವು ಓನಾಗಿ ಮಾಡಿದಾಗಲೇ ನಮಗೊಂದು ಜಡ್ಜ್ಮೆಂಟ್ ಸಿಗೋದು. ಈಗ ನಾನು ಅವ್ರ ಹತ್ರ ಈಗ ನಾನು ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹಂಚ್ಕೊಂಡಿರ್ತೀವಿ ನಾವು. ಬಟ್ ಅದೇ ನಾನು ಡೈರೆಕ್ಟ್ ಮಾಡೋಕ್ಕಂತ ಕೂತಾಗ ಎಲ್ಲನೂ ಹ್ಯಾಂಡಲ್ ಮಾಡ್ತಿರ್ತೀನಿ ನಾನು. ಅದಕ್ಕೆ ನಾನೇನು ಹೇಳೋದು ಅಂದರೆ ಪ್ರತಿಯೊಬ್ಬ ಫ್ಯೂಚರ್ ಫಿಲಮ್ ಮಾಡೋ ಫಿಲಮ್ ಮೇಕರು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ. ಅವಾಗ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು, ನಾನು ಫ್ಯೂಚರ್ ಫಿಲಮಲ್ಲಿ ಯಾವ ವಿಷಯದಲ್ಲಿ ಬೆಟರ್ ಆಗ್ಬೇಕು ನಾನು. ಅಂದರೆ ಈಗ ನಿಮ್ಮ ಪರ್ಸ್ಪೆಕ್ಟಿವ್ನಲ್ಲಿ ಫಿಲ್ಮ್ ಎಜುಕೇಷನ್ ಅನ್ನೋದು ಬೇರೆಯವ್ರ ಜೊತೆ ಕಲ್ತಿದ್ರ ಜೊತೆಗೆ ನೀವು ಮಾಡಿದಾಗ ಒಂದು ಎಜುಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಟೆಕ್ನಿಕಾಲಿಟಿ ಎಜುಕೇಷನ್. ಮತ್ತು ಆಮೇಲೆ ಕತೆ ಹೇಳೋ ಅದೇ ನಾನು ಹೇಳಿದ್ನಲ್ಲ, ನನ್ನ ಬದುಕು ನನಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿರೋದು ಕತೆ ಹೇಳೋದು. ಹಿಂಗೆ ನೀನು ಹೇಳ್ಬೋದು ಕತೆನ, ಈ ಥರದ ಕತೆನ ಹೇಳ್ಬೋದು ಅನ್ನೋ ಥರದ್ದು ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದು. ಮತ್ತು ಇನ್ನೊಂದು ಕತೆ ಹೇಳೋ ಪರ್ಸ್ಪೆಕ್ಟಿವ್ ಕೊಟ್ಟಿರೋದೇನು ಅಂದರೆ ಐಡಿಯಾಲಜಿ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ನಮಗೆ. ಏನಕ್ಕೆ ಅಂತಂದರೆ ನಾನು ಆರ್ಟಲ್ಲಿ ಇರೋನು, ಅಂದರೆ ಫಿಲ್ಮ್ ಮೇಕರ್ ಅಂತ ಹೇಳ್ತಿಲ್ಲ, ಆರ್ಟಲ್ಲಿ ಇರೋನು ಎಲ್ಲರೂ ಒಂದು ಐಡಿಯಾಲಜಿ ಇದ್ದೇ ಇರಬೇಕು. ಯಾಕಂದರೆ ಹಂಗಿದ್ದಾಗಲೇ ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗೋದು. ಆ ಪ್ರಶ್ನೆ ನಮಗೆ ಹುಡ್ತು, ನಾನು ನಿಮಗೆ ಪ್ರಶ್ನೆ ಕೇಳಿದೆ, ಆ ಪ್ರಶ್ನೆ ಉತ್ತರ ಹುಡುಕ್ತಾ ನಾನು ಒಂದು ಸಿನಿಮಾ ಕಟ್ಟಿರ್ತೀನಿ. ಸೊ ಹಾಗಾಗಿ ನನ್ನ ಕತೆ ಹೇಳೋ ಪರ್ಸ್ಪೆಕ್ಟಿವ್ ನನಗೆ ನನ್ನ ಬದುಕು ಮತ್ತು ನನ್ನ ಐಡಿಯಾಲಜಿ, ಅಲ್ಲಿಂದ ನನಗೆ ಕತೆ ಹೇಳೋ ಪರ್ಸ್ಪೆಕ್ಟಿವ್ ಶುರು ಆಗೋದು. ಟೆಕ್ನಿಕಾಲಿಟಿ ಅಂತ ಬಂದರೆ ಈ ಥರದ್ದು ನಾವೇ ಒಂದು ಮಾಡಬೇಕು, ಒಂದು ಶಾರ್ಟ್ ಫಿಲಮ್ ಥರದ್ದು. ಪುನೀತ್ ಅವ್ರು ಹೇಳಿದ್ರಲ್ಲ ಆವಾಗಲೇ ಒಂದು ವ್ಯಾಪಾರದ ಒಂದು ಉದಾಹರಣೆ ಕೊಟ್ಟರು. ಸೊ ವ್ಯಾಪಾರಕ್ಕೆ ಅಂತ ಕೂತಾಗ ಅದೇ ಕಲಿಸ್ತಾ ಹೋಗ್ಬಿಡುತ್ತೆ. ಸೊ ಹಂಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಅದ್ರೊಳಗಡೆ ಬಂದ್ಬಿಡ್ಬೇಕು. ಅದು ಯಾವ್ಯಾವ ರೀತಿನೋ ಒಂದೊಂದು ರೀತಿ ಕಲಿಸ್ತಾ ಹೋಗುತ್ತೆ. ಅದೀಗ ಅಕಾಡೆಮಿಕ್ ಕೆಲವೊಮ್ಮೆ ನಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಸಿನಿಮಾ ಅಂದರೆ ಅದಕ್ಕೆ ಬೇಕು. ಅಂದರೆ ನಾನು ಹೇಳ್ತಿರೋದು ಎಲ್ಲವೂ ಬೇಕು. ಅಂದರೆ ಎಲ್ಲದ್ರದ್ದು ಅಂದರೆ ನಾವು ಅಂದರೆ ಹಾಗೆ ಅಲ್ವಾ, ಒಂದು ಎಳಿಬೇಕು ಅಂದರೆ ನಮಗೆ ಫಿಲಮ್ದು ಹಿಸ್ಟ್ರಿ ಗೊತ್ತಿಲ್ಲ ಅಂತಂದರೆ, ಹಿಸ್ಟ್ರಿ ಗೊತ್ತಿಲ್ಲದೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಲ್ವ. ಅಂದರೆ ಹಿಸ್ಟ್ರಿ ಆ ಥರದ್ದಲ್ಲ ನಾನು ಹೇಳ್ತೀನಿ. ಅಂದರೆ ಒಂದು ಫಿಲ್ಮ್ ಹಿಸ್ಟ್ರಿಗೂ ರಿಲೇಟ್ ಅದು ಒಂದು ಏನಾಗಿದೆ, ಅದರಿಂದ ಏನೇನು ಅಂದರೆ ಅದು ಆಡಿಯನ್ಸಿಗೆ ಹೆಂಗೆ ಕನೆಕ್ಟ್ ಆಗಿ ಬಂದಿದೆ, ಅದರಿಂದ ಏನೇನು ರೆವಲ್ಯೂಷನ್ಗಳು ಆಗಿದೆ, ಅದು ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಒಂದು ಗೊತ್ತಿದ್ದಾಗ ನಾವು ಇಲ್ಲಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬರುತ್ತಲ್ವ. ಓಕೆ. ಅಂದರೆ ಈಗ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈಗ ನೀವೆಲ್ಲರೂ ಉತ್ತರ ಕರ್ನಾಟಕದ ಫಿಲ್ಮ್ ಮೇಕರ್ಸ್ ಇದ್ದೀರಿ. ಸೊ ನೀವ್ಯಾಕೆ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಿಲ್ಲ ಅಂತೀರ? ಭಾಷೆ ಇಲ್ಲ ಹಂಗೇನಿಲ್ಲ. ಸೊ ಅದೇ ನೀವು ಹೇಳ್ದಂಗೆ ನಾವು ಎಲ್ಲಿರ್ತೀವಿ ಅಲ್ಲಿಗೆ ಅಡಾಪ್ಟ್ ಆಗ್ಬಿಟ್ಟಿರ್ತೀವಿ. ನಮ್ಗೆ ಗೊತ್ತಿಲ್ಲದಂತೆ ಆ ಭಾಷೆ ಆ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಏನು ಮಾಡಕ್ಕೆ, ನೀವೀಗ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಅದನ್ನೇ ಮಾತಾಡ್ಬಿಡುತ್ತೆ, ರೂಮ್ಗೆ ಹೋದ್ರೆ ಮಾತಾಡ್ತೀವಿ. ಸೊ ಈಗ ಇನ್ನೊಂದು ಪ್ರಶ್ನೆ ಏನಂತಂದರೆ, ಉತ್ತರ ಕರ್ನಾಟಕದ ಕಥೆಗಳು ಬೆರಳೆಣಿಕೆ ಅಷ್ಟು ಸಿನಿಮಾಗಳು ಅಷ್ಟೇ ಇರೋದು. ಈಗ ನಾವು ನೋಡ್ದಂಗೆ ಪಪ್ಪಿ ನೋಡಿದ್ವಿ, ಉಡಾಳ ನೋಡಿದ್ವಿ, ಈಗ ಇವ್ರದ್ದು ಹೆಬ್ಬುಲಿ ಕಟ್ ನೋಡಿದ್ವಿ. ಫೋಟೋ ವಂಡರ್ಫುಲ್ ಫಿಲ್ಮ್. ಅದು ನನಗೆ ತುಂಬ ಇನ್ಸ್ಪೈರ್ ಮಾಡಿದ ಸಿನಿಮಾ, ಅದು ನನಗೊಂಥರ. ಆಮೇಲೆ ಈ ಕ್ಷೇತ್ರಪತಿ. ಸೊ ಅಂದರೆ ಬೆರಳೆಣಿಕೆ ಅಷ್ಟು ಸಿನಿಮಾಗಳು ಮಾತ್ರ ಇದ್ದಾವೆ.
ಸೊ ಯಾಕೆ ಕಡಿಮೆ ಅಂತ ಅನಿಸುತ್ತೆ ಅಂತ ನಿಮಗೆ ಅನಿಸುತ್ತೆ ಆ್ಯಕ್ಚುಲಿ? ಪುನಿಯವ್ರು ನೀವು ಇಲ್ಲ ಸರ್ ಹೇಳಿ ಆ್ಯಕ್ಚುಲಿ ಸಿನಿಮಾ ಅಲ್ಲ ಜಗ್ಗಿದಾವ ಅಂದ್ರೆ ವರ್ಷಕ್ಕೊಂದು 2-3 ಸಿನಿಮಾ ರಿಲೀಸ್ ಆಗ್ತಾವ. ಅಲ್ಲಿ ತಾಲೂಕ್ ಲೆವೆಲಲ್ಲಿ, ಜಿಲ್ಲೆ ಲೆವೆಲಲ್ಲಿ, ಅಲ್ಲೆಲ್ಲಿ ಅವರೇ ಮಾಡ್ತಾರ. ಅವರು ಒಂದು 20 ಲಕ್ಷ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿ ಅಲ್ಲೇ ಥಿಯೇಟ್ರಲ್ಲಿ ಹಾಕಿ ಮಜಾ ಮಾಡ್ತಾರ. ಅವ್ರು ಒಂದು ಸೆಲೆಬ್ರೇಷನ್, ಅಲ್ಲೊಂಥರ ಸೆಲೆಬ್ರೇಷನ್ ಇದೆಯಾ? ನನಗೆ ಇದು ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ದುಡ್ಡು ಕಳ್ಕೊಳ್ಳೋ ಸೆಲೆಬ್ರೇಷನ್ ಅದು. ರೊಕ್ಕ ಕಳ್ಕೊಳ್ಳೋದು, ಸುಮ್ಮನೆ ರೊಕ್ಕ ಕಳ್ಕೊಳ್ಳೋದು. ಅದೇನಂದ್ರೆ ಅವ್ರದ್ದು ಹೆಂಗೆ ಅಂದ್ರೆ ಕ್ಯಾಮ್ರಾ ಇದು ರೆಡ್ ಓಕೆಲ್ಲ, ರೆಡ್ ಓಕೆ, ಮತ್ತೆ ಆಯ್ತು ಅದೊಂದಿಷ್ಟು ಇದೊಂದಿಷ್ಟು ಏನೋ ಮಾಡ್ತಾರ, ಶೂಟ್ ಮಾಡ್ತಾರ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇದ್ದಿದ್ದು ಆ್ಯಕ್ಚುಲಿ. ಈಗ ಅಲ್ಲಿ ಉತ್ತರ ಇಲ್ಲೇ ಸಿಕ್ಬಿಡ್ತದೆ ನನಗೆ. ಅಂದರೆ ಸಿನಿಮಾ ಮಾಡಬೇಕು ಅಂದ್ರೆ ಉತ್ತರ ಕನ್ನಡದವ್ರು ಬೆಂಗಳೂರಿಗೆ ಬರಬೇಕು, ಅಲ್ಲಿದ್ದೇ ಮಾಡ್ಬೋದಾ ಅಂತ. ಈಗ ಅಲ್ಲಿದ್ದು ಈಗ ನಾವು ಹೆಬ್ಬುಲಿಕಟ್ಟು ಅಲ್ಲಿದ್ದೇನೆ ಮಾಡಿದ್ದು, ಆಮೇಲೆ ಇಲ್ಲಿ ಶಿಫ್ಟ್ ಆಗಿದ್ದು. ಅಲ್ಲ ಮತ್ತೇನೇ ಅಂದ್ರೂ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗಿ ಅನ್ನೋ ಥರದಲ್ಲೇ ಇದೆ ಅಲ್ಲ. ಅದೇ ಒಂದು ಪ್ರೊಫೆಷನಲಿಸಮ್ನ ಮೇಂಟೈನ್ ಮಾಡ್ಬೇಕು ಅಷ್ಟೇ. ನೀವು ಎಲ್ಲಿ ರೀಜನ್ ಸಿನಿಮಾ ಮಾಡ್ತೀರ ಅಲ್ಲಿ ಇದ್ರೂ ಓಕೆ. ಸಿನಿಮಾ ಈಗ ಎಲ್ಲಿದ್ಕೊಂಡು ಮಾಡ್ಬೋದು, ಇಲ್ಲೇ ಬೆಂಗಳೂರು ಬಂದು ಮಾಡ್ಬೇಕಂತ ಏನು. ಈ ಪ್ರಶ್ನೆ ಕೇಳಬೇಕೋ ಬೇಡೋ ಗೊತ್ತಿಲ್ಲ. ಈಗ ನಿಮ್ಮ ಸಿನಿಮಾಗೆ ಬಡ್ಜೆಟ್ ಎಷ್ಟಾಯಿತು ಅಂತ, ಎಷ್ಟು ಖರ್ಚು ಮಾಡಿದ್ರಿ, ಹೆಂಗೆ ಅದನ್ನು ಹೆಂಗೆ ದುಡ್ಡನ್ನು ಕಲೆಕ್ಟ್ ಮಾಡಿದ್ರಿ ಅನ್ನೋದೇ ಇಂಪಾರ್ಟೆಂಟ್. ಯಾಕಂದರೆ ಪ್ರೊಡ್ಯೂಸರ್ಸ್ ಹುಡುಕಿದ್ರಾ ನೀವು? ಆ್ಯಕ್ಚುಲಿ ಹುಡುಕಿದ್ರಾ ಇತ್ತ? ಯೂಶಲಿ ಸಿನಿಮಾಗಳಿಗೆ ಕೇಳ್ತೀವಿ, ಶಾರ್ಟ್ ಫಿಲ್ಮ್ಸ್ಗಳಿಗೆ ಯಾರು ಡೈರೆಕ್ಟರ್ ಇರ್ತಾನೆ, ಯಾರು ಆ್ಯಕ್ಟರ್ ಇರ್ತಾನೆ, ಅವನೇ ಹಾಕೊಂಡು ಮಾಡಂಗೆ ಆಗೋಗ್ಬಿಡುತ್ತೆ. ಸೊ ನೀವೇನಾರು ಪ್ರೊಡ್ಯೂಸರ್ಸ್ ಹುಡುಕಿದ್ರಾ ಅಥವಾ ಏನು ಬಡ್ಜೆಟ್ ಆಯಿತು, ಹೆಂಗೆ ಮೇಂಟೈನ್ ಮಾಡಿದ್ರಿ? ಬುದ್ಧ ಆ್ಯಂಡ್ ಫ್ರೆಂಡ್ಸಿಂದ ಆಗಿದ್ದು. ಅಲ್ಲಿರೋ ಒಂದಷ್ಟು ಸ್ನೇಹಿತರು ಇನ್ಕ್ಲೂಡ್ ಆಗಿ ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದು, ಎಲ್ಲರೂ ಸೇರಿ ಪ್ರೊಡ್ಯೂಸ್ ಮಾಡಿದ್ದು. ಬುದ್ಧ ಆ್ಯಂಡ್ ಫ್ರೆಂಡ್ಸಿಂದನೇ ಮಾಡಿದ್ದು. ನೀವು ಎಲ್ಲ ಜೊತೆಲಿ ಇದ್ರಲ್ಲ? ಜೊತೆಗಿದ್ವಿ ನಾವು. ಬೇರೆ ಬೇರೆ ಒಂದಿಷ್ಟು ಫ್ರೆಂಡ್ಸ್ ಹಾಕಿದ್ರು. ಮೇನು ನನ್ನ ಫ್ರೆಂಡ್ ಒಬ್ನು ಸಂತೋಷ್ ಅಂತಿದ್ದಾನೆ, ಅವನೇ ಆ್ಯಕ್ಚುಲಿ ನಮ್ಮ ಬುದ್ಧ ಆ್ಯಂಡ್ ಫ್ರೆಂಡ್ಸ್ದು ಮೇನ್ ಪಿಲ್ಲರ್ ಥರ. ಅಂದರೆ ಪಿಲ್ಲರ್ ಮೀನ್ಸ್ ಬರೀ ದುಡ್ಡು ಹಾಕೋದಂತ ಅಷ್ಟೇ ಅಲ್ಲ. ಸೊ ಆ ಟೀಮ್ ನೆಕ್ಸ್ಟ್ಗೆ ಎಲ್ಲಿ ಹೋಗಬೇಕು ಏನು ಅನ್ನೋ ಥರದ್ದು ಒಂದು, ಅಂದರೆ ಪಿಯರ್ ಅಲ್ಲ, ಅಂದರೆ ಅದನ್ನು ಒಂದು ಕಟ್ಟಬೇಕು ಅಂತ ಯಾರೋ ಒಬ್ರಿಗೆ ಇರಬೇಕಲ್ಲ. ಅಂದರೆ ಅದನ್ನ, ಅಂದರೆ ಈಗ ನಮ್ಮ ಕನಸುಗಳಲ್ಲಿ ಅವ್ರ ಕನಸು ಕಾಣಬೇಕಲ್ವಾ. ಸೊ ಆ ಥರದ್ದು ಸ್ನೇಹಿತ ವಲಯ ಇದೆ. ಸೊ ಹಾಗಾಗಿ ಆ ಥರದ್ದು ಇರೋದ್ರಿಂದ ನಮ್ಮ 2 ಫಿಲ್ಮ್ಸ್ ಆಗಕ್ಕೆ ಈಸಿ ಆಗುತ್ತೆ. ಅವ್ರದ್ದು ಹೆಂಗೆ, ನಿಮ್ದು ಹಂಗೆ? ನಮ್ದು ಏನಂತಂದ್ರೆ ಸರ್, ಒಂದಿಷ್ಟು ನಾನೇ ಇಟ್ಕೊಂಡಿದ್ದೆ, ಬಟ್ ಅಷ್ಟು ಸಾಕಾಗಲ್ಲ ಅಂತ ಗೊತ್ತಿತ್ತು ನನಗೆ. ಸೊ ಒಂದಿಷ್ಟು ಡಿಸ್ಕಷನ್ಗಳು ಮಾಡಾದ್ಮೇಲೆ ಈಗ ಆ್ಯಕ್ಟರ್ ಆನ್ ಬೋರ್ಡ್ ಆಗ್ತಾರೆ, ಅವ್ರ ಜೊತೆ ಒಂದು ಮಾತುಕತೆ ಆಗುತ್ತೆ. ಸೊ ನಮ್ಮ ಕಡೆ ಇಷ್ಟಿದೆ ಗುರು, ನಿಮ್ಮ ಕಡೆಯಿಂದ ಏನಾದರೂ ಆಗ್ಬೋದಾ ಅಂತಂದು ಅವರು, ಇಲ್ಲ ಕತೆ ಚೆನ್ನಾಗಿದೆ ಮಾಡೋಣ ನಾವು ಇದನ್ನು ಅಂತಂದ್ಬಿಟ್ಟು ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ, ಅಂದರೆ ದುಡ್ಡಿನ ಸಹಾಯ ಅಂತಲೇ ಅಲ್ಲ, ಅವ್ರ ಕಡೆಯಿಂದ ಏನಾಗುತ್ತೋ ಆ ಸಹಾಯ. ನಾನು ಎಲ್ಲ ಥರ ಲೊಕೇಶನ್ ಒಂದು ಸ್ವಲ್ಪ, ಆ ಥರದ್ದು ಒಂದು ಸ್ವಲ್ಪ, ಊಟಕ್ಕಾಗಲಿ ಆ ಥರ. ಈಗ DOP ಬಂದ್ಬಿಟ್ಟು ಕ್ಯಾಮ್ರಾ ಅದೆಲ್ಲ ಅವ್ರ ಕಡೆಯಿಂದನೇ ಆಗಿದ್ದು. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ನು ನನ್ನ ಕಡೆಯಿಂದ ಆಗಿದ್ದು. ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನು ಬೇರೆಯವ್ರ ಕಡೆಯಿಂದ ಕೆಲವೊಂದು ಹೆಲ್ಪ್ಗಳಾಗಿದೆ. ಸೊ ಈ ಥರ ಎಲ್ಲ ಸಹಾಯ ಆಗೇ ಸಿನಿಮಾ ಹೊರಗೆ. ನಮ್ಮ ಸಿನಿಮಾನು ಹೆಬ್ಬುಲಿಕಟ್ಟು ಅಕಾಮಿಡೇಷನ್ ನೀವು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಕ್ಕಿಲ್ಲ. ನಾನು 7,500 ರೂಪಾಯಿ ಖರ್ಚು ಮಾಡಿದ್ದೀನಿ. ಪ್ಲಸ್ ಇಡೀ ಸಿನಿಮಾಗೆ 7,500 ರೂಪಾಯಿ, ಮತ್ತು ಪ್ಲಸ್ 23,000 ಇಷ್ಟಕ್ಕೆ ಅಕಾಮಿಡೇಷನ್. ಎಷ್ಟು ದಿವಸ ಶೂಟ್ ಅದು? 28 ದಿನ ಊಟ, ಅಕಾಮಿಡೇಷನ್ ಉಳ್ಕೊಳ್ಳೋದು, ಸ್ಟೇಗೆ 30,000. ಒಂದು ಸೆಟ್ಟಲ್ಲಿ ಒಂದು 50 ಜನ, ಒಂದು 40 ಜನ. ಅದು ಅರ್ಥ ಮಾಡ್ಕೊಳ್ಳಿ ಹೆಂಗ್ ಮಾಡಿರ್ಬೋದು. 50 ಜನ ನಾವು ಯೂನಿವರ್ಸಿಟಿ ಇದೇ ತಗೊಂಡ್ಬಿಟ್ಟಿದೀವಿ, ಫ್ರೀಯಾಗಿ ತಗೊಂಡ್ಬಿಟ್ಟಿದೀವಿ ಯೂನಿವರ್ಸಿಟಿನ, ರಿಕ್ವೆಸ್ಟ್ ಮಾಡಿ ಸಿನಿಮಾ ಮಾಡ್ತಾ ಇದೀವಿ ಅಂತ ಸಿನಿಮಾ ಮಾಡ್ತಿದೀವಿ ಅಂತ. ಆ ಥರದ್ದೆಲ್ಲ. ಯಾವ ಯೂನಿವರ್ಸಿಟಿ? ರಾಯಚೂರು ಯೂನಿವರ್ಸಿಟಿ. ನಾವು ಅಲ್ಲೇ ಕತೆ ಮಾಡ್ತೀವಿ. ನೀವು ಎಷ್ಟು ದಿವಸ ತಗೊಂಡ್ರಿ ಮಾಡಲಿಕ್ಕೆ? ನಾನಂದರೆ ಶೂಟ್ಗಷ್ಟೇ ಅಂದರೆ 6 ದಿವಸ. 6 ದಿವಸ. ನಿಮ್ದು ಎಷ್ಟಾಯ್ತು ಬ್ರೋ? ನಂದು 13 ದಿವಸ. 13 ದಿನ ಅಂದ್ರೆ ಇದು ಅಂತಲ್ಲ, ಗ್ಯಾಪ್ ಇದ್ದಿದ್ರಿಂದ ಮತ್ತು ನಾನು ಬೆಳಗ್ಗೆ ಒಂದು 10-10:30 ಶೂಟ್ ಮಾಡಿ ಮತ್ತೆ 5 ಗಂಟೆಗೆ ನಿಲ್ಲಿಸ್ಬೇಕಾಗಿತ್ತು. ಅಂದರೆ ಪೂರ್ತಿ ದಿನ, ಇಡೀ ದಿನ ಸಿಗ್ತಿರ್ಲಿಲ್ಲ ನನಗೆ. ಸೊ ಅಂದರೆ ಒಬ್ರು ಬೇರೆಯವ್ರ ಮನೇಲಿ ಮಾಡ್ತಿರೋದ್ರಿಂದ, ಫ್ಯಾಮಿಲಿ ವಾಸವಾಗಿದ್ದರಿಂದ, ಸೊ ಅವ್ರ ಜೊತೆಗೆ ಸ್ವಲ್ಪ ಕೇಳ್ಕೊಂಡು ಅವ್ರ ಟೈಮ್ ನೋಡ್ಕೊಂಡು, ಅವ್ರದ್ದು ಪಾಪ ವರ್ಕ್ ಫ್ರಮ್ ಹೋಮ್ ಬೇರೆ, ಅವ್ರದ್ದು ಮೀಟಿಂಗ್ಸ್ ಇದ್ದಾಗ ನಾವು ಶೂಟಿಂಗ್ ನಿಲ್ಲಿಸ್ಬೇಕಾಗಿತ್ತು. ಸೊ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಒಂದು 13 ದಿನ ಮಾಡಿರೋದು. 13 ದಿವಸ. 13ನೇ ವರ್ಷನ್ ಸ್ಕ್ರಿಪ್ಟು, 13 ದಿವಸ. ವಿಜಯ್ ದಳಪತಿ ಎಷ್ಟಲ್ಲ ನಂಬರು? ವಿಜಯ್ ದಳಪತಿ
CM ಆದ್ರಲ್ಲ ನಂಬರ್ 7 ಇವ್ರದ್ದು 13. ನೆಕ್ಸ್ಟ್ ಎಷ್ಟು ನೆಕ್ಸ್ಟ್ 13 ಲಾಂಚ್ ಸಿನಿಮಾ. ಡೇಟ್ 13 ಯಾವ ತಿಂಗಳಾದ್ರು ಡೇಟ್ 13. ಅವಾಗ ನೀವು ಶತಾಯುಷಿ ಪುನೀತ್ ಸಾಕಿ ಅವರು ಅಂತ ಹಿಂಗೆ 13 ಲಕ್ಕಿ. ವಾಜಪೇಯಿ ಅವ್ರದ್ದು 13 ಗೊತ್ತಾ? ವಾಜಪೇಯಿ 13. ಈ ಸಂಖ್ಯಾಶಾಸ್ತ್ರ ಆಯ್ತಲ್ಲ ಇದು. ಏನಿಲ್ಲ ಬಟ್ ಪುನೀತ್ ಅವ್ರಿಗೆ 13 ಏನೋ ಲಕ್ ಇದೆ. ನೀವು ಎಷ್ಟು ದಿವಸ ಶೂಟ್ ಮಾಡಿದ್ರಿ? ನಾವು 7 ದಿನ ಶೂಟ್ ಮಾಡಿ. ವಿಜಯ್. ಪುನೀತ್ ಅವ್ರು, ಈಗ ನೀವು ನಿಮಗೆ ಇಷ್ಟವಾದ ಸಿನಿಮಾ ಯಾವುದು? ನಿಮಗೆ ಯಾವ ಸಿನಿಮಾ ಇನ್ಸ್ಪೈರ್ ಮಾಡ್ತು ಒಂದು ಸಿನಿಮಾ ಮೇಕ್ ಮಾಡಬೇಕು? ತುಂಬ ಇದಾವೆ, ಈಗ ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ದಾವೆ. ಬಟ್ ಒಂದು ಥಾಟ್ ಪ್ರೊಸೆಸ್ ಓಪನ್ ಮಾಡಿರೋ ಫಿಲಮ್ ಅಂದರೆ ಒಂದು ಇರಾನಿ ಫಿಲಮ್ ಚಿಲ್ಡ್ರನ್ಸ್ ಆಫ್ ಹೆವನ್ ಅಂತ. ಅಂದರೆ ಹೆಂಗೆ ಬರಿಬೇಕು ಅನ್ನೋದಿದೆಯಲ್ಲ, ಅಲ್ಲಿ ತನಕ ಒಂದು ರೀತಿ ಬರವಣಿಗೆ ಇತ್ತು, ಅದನ್ನ ನೋಡಿದ ಮೇಲೆ ಒಂಚೂರು ಬರವಣಿಗೆ ಬೇರೆ ಆಯಿತು ಅಂತ ಈಗ ಯೋಚನೆ ಮಾಡಿದ್ರೆ ಅನ್ಸುತ್ತೆ ನನಗೆ. ಯೂಶ್ವಲಿ ನೋಡಿರ್ತೀರಿ ನೀವು ಮಜೀದಿ ಅಂತ ಡೈರೆಕ್ಟ್ರು, ಹೋಗೋರ್ಗೆಲ್ಲರಿಗೂ ಎಂಟ್ರಿ ಅದೆಲ್ಲ. ಅಂದರೆ ಅದು ತುಂಬ ಬಹುಶಃ ಅದು ತುಂಬ ನನ್ನನ್ನು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿರೋ ಫಿಲಮ್ ಅಂತ ಅನ್ಸುತ್ತೆ ನನಗೆ. ಅದಾದ್ಮೇಲೆ ತುಂಬ ಇದಾವಲ್ಲ ಅಂದರೆ ಓಕೆ, ನಿಮ್ಗೆ ಯಾವ್ದು ಅನ್ಸುತ್ತೆ? ನಿಮ್ದು ಯಾವ ಸಿನಿಮಾ ಇನ್ಸ್ಪೈರ್ ಮಾಡಿದೆ? ಇನ್ಸ್ಪೈರ್ ಅನ್ನೋಕ್ಕಿಂತ ಒಂದು ಸ್ಟೋರಿ ಟೆಲ್ಲಿಂಗ್ ಪರ್ಸ್ಪೆಕ್ಟಿವ್ನ ಬೇರೆ ಥರ ದ ಬ್ಯಾಟಲ್ ಆಫ್ ಅಲ್ಜಿರಿಯಸ್. ಆ ಸಿನಿಮಾ ನನಗೆ ಅಂದ್ರೆ ಅಲ್ಲಿ ನಡೀತಿರೋ ಪೊಲಿಟಿಕಲ್ ಇದು ಆ ಟೈಮಲ್ಲಿ ಆ ಥರದ್ದು, ಅಂದರೆ ನನ್ನ ಸ್ವಲ್ಪ ಪೊಲಿಟಿಕಲ್ ಇಂಟ್ರೆಸ್ಟ್ ರೈಟಿಂಗಲ್ಲಿ. ಸೊ ಆ ಥರದ್ದು. ಅದಾದಮೇಲೆ ಸಾಂಗ್ ಆಫ್ ಸ್ಪ್ಯಾರೋ, ಅದಾದ್ಮೇಲೆ ಸಿನ್ನರ್ಸ್ ರೀಸೆಂಟ್ ಬಂದಿರೋ ಸಿನ್ನರ್ಸ್. ಅದಾದ್ಮೇಲೆ ಸಿಟಿ ಆಫ್ ಗಾಡ್. ಆ್ಯಕ್ಚುಲಿ ನನಗೆ ಸಖತ್ ಅನ್ಸಿದ್ದು ಸಿಟಿ ಆಫ್ ಗಾಡ್. ನನಗೆ ಅಲ್ಲೂ ಕೂಡ ನಾನ್ ಆಕ್ಟರ್ಸ್ಗಳನ್ನ ಇಟ್ಕೊಂಡು ಮಾಡಿರೋದು. ನಾನ್ ಆಕ್ಟರ್ಸ್ ಅವರು ಕೆಲವ್ರು ತುಂಬ ಜನ. ಏನಪ್ಪ ಅನ್ಸೋದೇ ಇಲ್ಲ ನಮಗೆ, ಏನು ಗೊತ್ತಾಗ ಇದಿಷ್ಟು ಅನ್ಬೋದು. ಅಂದ್ರೆ ಇನ್ನೂ ಇದಾವೆ, ಹೇಳ್ತಾ ಹೋದ್ರೆ ಇದು ಆಗುತ್ತೆ. ಕನ್ನಡದಲ್ಲಿ ನಾನು ಜಾಸ್ತಿ ಇಷ್ಟಪಡೋದು ಕಡ್ಡಿಪುಡಿ. ನಾನು ಜಾಸ್ತಿ ಇಷ್ಟಪಟ್ಟು ನೋಡೋದು ಪ್ರತಿ ಸಲಾನು ಕಡ್ಡಿಪುಡಿ. ಅವ್ರು ದೇವ್ರಿದ್ದಂಗೆ ಬಿಡಿ ಎಲ್ಲ ಫಿಲಿಮ್ ಮೇಕರ್ಸ್ಗೆ. ಯಾರು ಸೂರಿ ದೇವರು ಅಂತ. ನಿಮ್ಗೆ ಯಾವ್ದು ಇನ್ಸ್ಪೈರ್ ಮಾಡಿದೆ ಅಣ್ಣ? ಸೊ ನನಗೆ ಅದೇ ತುಂಬ ಇದೆ. ಅಂದರೆ ನನಗೆ ಮಜೀದ್ನೂ ಇಷ್ಟ, ಮಜೀದ್ ಡೈರೆಕ್ಟ್ರು ಇಷ್ಟ ನನಗೆ ಪರ್ಸ್ನಲಿ. ನಾನು ಸಿನಿಮಾ ಹೆಂಗೆ ಮಾಡ್ಬೇಕು ಅನ್ಕೊಂಡೆ, ಸ್ಟೀವನ್ ಸ್ಪಿಲ್ಬರ್ಗ್ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗ್ ನನಗೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಅದಕ್ಕೋಸ್ಕರನೇ ಸಿನಿಮಾಗಳು ಏನಕ್ಕೆ ಇಷ್ಟ, ನನಗೆ ಆಯ್ಕೆ ಮಾಡ್ಕೊಂಡಾಗ ನಂತರ ನಾನು ಯೋಚನೆ ಮಾಡಿದ್ದು ಯಾಕೆ ನಾನು ಇಷ್ಟಪಡ್ತೀನಿ. ನನಗೆ ನಾನು ಕಂಡ್ಕೊಂಡಂಥ ಉತ್ತರ ಏನಂದರೆ, ಒಂದೊಂದು ಸಿನಿಮಾನೂ ಒಂದೊಂದು PhD ಥರ ಅನ್ನೋ ಥರದಲ್ಲಿ. ಏನಕ್ಕೆ PhD ಅಂದರೆ ನಾವು ಅಷ್ಟು ರಿಸರ್ಚ್ ಮಾಡಬೇಕು. ಒಂದು ಕ್ಯಾರೆಕ್ಟ್ರು ಬರೀಬೇಕು ಅಂತಂದರೆ ನಾವು ಅಷ್ಟು ಒಳಗಡೆ ಹೋಗಿ ಅವ್ರನ್ನ ಸ್ಟಡಿ ಮಾಡೇ ಬರೀಬೇಕು. ನನಗೆ ನಮ್ಮ ನೆಕ್ಸ್ಟ್ ಸಿನಿಮಾ ಮಾಡ್ತಿದ್ದೀವಲ್ಲ, ನನಗೆ ಇನ್ಸ್ಪೈರ್ ಆಗಿರೋದೇ ಸಿದ್ಲಿಂಗ ಅವ್ರದ ಭೂತಯ್ಯನ ಮಗ. ನನಗೆ ಮೇಜರ್ ಇನ್ಸ್ಪೈರ್ ಅದೊಂದು, ಅಯ್ಯಪ್ಪನ ಕೋಶಿ ಅದು ಅವೆರಡು ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಸಿನಿಮಾ. ನಿಮಗೆ ಯಾವ ಸಿನಿಮಾ ಇನ್ಸ್ಪೈರ್ ಆಗಿದೆ? ನನಗೆ ತುಂಬ ಸಿನಿಮಾ ಇನ್ಸ್ಪೈರ್ ಆಗಿದೆ. ಅಂದರೆ ಪುಣ್ಯಣ್ಣ ಹೇಳ್ದಂಗೆ ಅಂದರೆ ರೈಟಿಂಗಲ್ಲಿ ನಿನಗೆ ಹೆಲ್ಪ್ ಆಗಿರುವಂಥ ಕಥೆಗಳು ಅಂತ ಬಂದಾಗ ನನಗೆ ಮೇಜರ್ಲಿ ನನ್ನ ತುಂಬ ಕಾಡಿದ್ದು ಸಿನಿಮಾ ಅಂತಂದರೆ ಅಕಿರಾ ಕುರೋಸಾವಾ ಅವ್ರದ್ದು ಹೈ ಆ್ಯಂಡ್ ಲೋ ಅಂತ ಒಂದು ಮೂವಿ ಇದೆ. ಓ ಸೂಪರ್. ಅಂದರೆ ನನಗೆ ಅದು ರೈಟಿಂಗ್ ತುಂಬ ಕಾಡಿತ್ತು ನನಗೆ. ಅಂದರೆ ಅದು ಕತೆ ಇರೋದೇ ಅಷ್ಟು ಡೆಪ್ತ್ ಆಗಿದೆ. ಅದು ಅಂದರೆ ಒಬ್ಬ ರಿಚ್ ಪರ್ಸನ್ ಇರ್ತಾನೆ, ರಿಚ್ ಪರ್ಸನ್ ಮಗನ ಕಿಡ್ನಾಪ್ ಮಾಡಬೇಕು ಅಂತ ಒಬ್ಬ ಪೂರ್ ಪರ್ಸನ್ ಅಂದ್ಕೊಂಡಿರ್ತಾನೆ. ಬಟ್ ಅಚಾನಕ್ಕಾಗಿ ಅವನು ಆ ರಿಚ್ ಪರ್ಸನ್ ಕೆಳಗಡೆ ಕೆಲಸ ಮಾಡೋ ಡ್ರೈವರ್ ಮಗನ ಕಿಡ್ನಾಪ್ ಮಾಡ್ತಾನೆ. ಅವ್ನು ಫೋನ್ ಮಾಡ್ತಾನೆ, ಅವನಿಗೆ ಫೋನ್ ಮಾಡಿ ನಿನ್ನ ಮಗನ ಕಿಡ್ನಾಪ್ ಮಾಡಿದ್ದೀನಿ ಅಂತ. ಅವ್ನು ರಿಚ್ ಪರ್ಸನ್ ದುಡ್ಡು ಕೊಡ್ತೀನಿ ಅಂತಾನೆ. ಆಮೇಲೆ ಗೊತ್ತಾಗುತ್ತೆ ಅವ್ನು ಏನು ಕಿಡ್ನಾಪ್ ಮಾಡಿರೋದು ಡ್ರೈವರ್ ಮಗನ್ನ ಅಂತ. ಇವನ್ ಚೇಂಜ್ ಹೊಡಿತಾನೆ. ಅಂದ್ರೆ ನಿಮ್ಗೆ ಅಲ್ಲಿಂದ ಕ್ಲಾಸ್ದು ಡಿಫ್ರೆನ್ಸಿಯೇಷನ್ ಕತೆ ಶುರು ಆಗುತ್ತೆ ಹೋಗುತ್ತೆ. ನಿಮ್ಗೆ ಅದ ವಿಜುವಲ್ ಟ್ರೀಟ್ಮೆಂಟ್ ಎಷ್ಟು ಚಂದ ಅದಂದ್ರೆ, ನಿಮ್ಗೆ ಅದನ್ನ ಐರರಿಕ್ಕಿನ ತೋರ್ಸಕ್ಕೆ ಆ ಕಂಪೋಸಿಷನ್ ಇದೆಲ್ಲ, ಅದು ಬ್ಯೂಟಿಫುಲ್ ಕಂಪೋಸಿಷನ್. ನಂಗೂ ಅಕಿರಾ ಕುರೋಸಾವಾ ಫಿಲ್ಮ್ಸ್ ತುಂಬಾ ಇಷ್ಟ. ಎಲ್ರಿಗೂ ಇಷ್ಟ. ಒಬ್ಬ ಫಿಲ್ಮ್ ಮೇಕರ್ಸ್ಗೆ ಅಕಿರಾ ಕುರೋಸಾವಾನೇ ಫಸ್ಟ್ ಬರೋದು, ಸೆಕೆಂಡ್ರಿ ಯಾರು ಬರಲ್ಲ. ನಾನು ಫಸ್ಟ್ ನೋಡೋದೇ ಅಕಿರಾ ಕುರೋಸಾವಾದೇ. ರೋಷಮನ್ನು ಪಾಪ್ಯುಲರ್ ಎಲ್ಲರಿಗೂ, ಅದಕ್ಕಿಂತ 7 ಸಮುರಾಯ್, ಕಾಗೆಮೂಷಾ, ಡ್ರೀಮ್ಸು, ಐ ಆ್ಯಂಡ್ ಲೋ, ನೀವ್ ಹೇಳಿದ್ರೆ ಐ ಆ್ಯಂಡ್ ಲೋ, ರನ್, ಅವೆಲ್ಲ ಹೆಂಗಿದೆ ಒಂಥರ ಪೇಂಟಿಂಗ್ ಅಂತ ಹೇಳ್ತೀವಲ್ಲ, ಎಲ್ಲಾನು ಪೇಂಟಿಂಗೇ. ಅವು ಹೆಂಗೆ ಫ್ರೇಮ್ ಇಟ್ಬಿಟ್ರೆ ಅವು ಪೇಂಟಿಂಗೇ ಎಷ್ಟೊಂದಿದೆ.
ಇದು ಅದು ಇಜೊಂಬಾ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರು ಎಷ್ಟು ಕಾಪಿ ಆಗಿದೆ ಅಂದ್ರೆ ವೆಸ್ಟರ್ನ್ ಇವರು ಇಂಗ್ಲಿಷ್ ಇದವರು ಕಾಪಿ ಮಾಡಿ 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 ರೋಷಮನ್ನ ಅವಮಾನ ಮಾಡಿಬಿಟ್ಟಿದ್ದಾರೆ ಫುಲ್. ಅಷ್ಟು ಕಾಪಿ ಮಾಡಿದ್ದಾರೆ ಗೊತ್ತಾ? ಅಷ್ಟೊಂದು ಮಾಡಿದಾರ, ಅಷ್ಟೊಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟು ಗಟ್ಟಿಯಾಗಿರುತ್ತೆ. ಅವ್ರ ಸಿನಿಮಾಗಳಲ್ಲಿ ರೈಟಿಂಗ್ ಮೇನ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತಾರೆ. ಸೊ ಇದು ಆ್ಯಕ್ಚುಲಿ ಈಗ ನಾವೀಗೇನು ಸಿನಿಮಾಗಳ ಹೆಸರು ಹೇಳಿದ್ರಿ, ಇದು ಆ್ಯಕ್ಚುಲಿ ನಿಜವಾಗ್ಲೂ ಫಿಲ್ಮ್ ಮಾಡೋಕ್ಕೆ ಅಂತ ಹೊರಡೋರಿಗೆ ಇವು ಇನ್ಸ್ಪೈರು, ಜೊತೆಗೆ ಇವು ಎಜುಕೇಷನ್. ಈಗ ನೋಡಿ, ನೀವು ಫಿಲ್ಮ್ ಬಗ್ಗೆ ಹೇಳಲಿಲ್ಲ, ಅದರ ಸಿನಿಮಾಟೋಗ್ರಫಿ ಬಗ್ಗೆ ಹೇಳಿರಿ, ಮ್ಯೂಸಿಕ್ ಬಗ್ಗೆ ಹೇಳಿ, ಅಂದರೆ ನಮಗೆ ಆ ನಾಲೆಡ್ಜ್ ಎಲ್ಲಿಂದ ಸಿಕ್ತು ಅಂದರೆ ಒಂದು ಸಿನಿಮಾ ನೋಡಿದ್ರಿಂದ ಮತ್ತು ಅದನ್ನ ಅನಾಲಿಸಿಸ್ ಮಾಡಿದ್ರಿಂದ. ಕೊನೆ ಸೆಗ್ಮೆಂಟಿಗೆ ಬರ್ತಾ ಇದ್ದೀವಿ. ಸೊ ಈಗ ನೀವು ಶಾರ್ಟ್ ಫಿಲ್ಮ್ ಮಾಡಿರುವಂಥ 3 ಜನ ಫಿಲ್ಮ್ ಮೇಕರ್ಸ್ ಇದ್ದೀರಿ. ಸೊ ನಿಮಗೆ ಈಗ ಯಾವುದಾದ್ರೂ ಫೀಚರ್ ಫಿಲ್ಮ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆಯಾ ಅಂತ? ಸೊ ಯಾಕಂದರೆ 3 ಕೂಡ ನೀವು ಕೇಪಬಲ್ ಇರೋವಂಥವ್ರೆ. ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಿ ಆ್ಯಕ್ಚುಲಿ ಆ ಶಾರ್ಟ್ ಫಿಲ್ಮ್ಸ್ಗಳ ಮೂಲಕ. ಸೊ ಪುನೀತ್ ನಿಮಗೆ ಬಂದಿದೆಯೇನು, ಹಿಂಗೆ ಏನು ನಡೀತಾ ಇದೆ? ನಾನು ನಡೀತಾ ಇದೆ. ಸಿಕ್ಕಿದೆಯಾ? ಅಲ್ಲ, ಸಿಕ್ಕಿದೆ, ಸಿಕ್ಕಿಲ್ಲ, ಹಂಗೆ ಎರಡು ಸ್ಟೇಜಲ್ಲಿ ಇದ್ದೀನಿ. ಸಿಕ್ಕಿದೆ, ಸಿಕ್ಕಿದೆ, ಸಿಕ್ಕಿಲ್ಲ, ಸಿಗ್ತಿದೆ, ಅಲ್ಲ ಸಿಗುತ್ತೆ, ಸಿಕ್ಕಿದೆ ಆದರೆ ಸಿಕ್ಕಿಲ್ಲ, ಹಂಗಾಗಿದೆ ನಿಜವಾಗ್ಲು. ಅದರಲ್ಲಿ ಓಕೆ, ಪ್ರೊಡ್ಯೂಸರ್ ಈ ಮಾತನ್ನು ಕೇಳಿಸ್ಕೊಳ್ಳಿ, ಅದನ್ನ ಬೇಗ ಶುರು ಮಾಡಲಿ. ಹಂಗಾರೆ ನಮ್ಮದು ಇನ್ನೂ ರೈಟಿಂಗಲ್ಲಿದೆ ನಮ್ಮದು. ಸೊ ಒಂದಿಷ್ಟು ಮಾತುಕತೆ ಆಗ್ತಾ ಇದೆ, ಬಟ್ ರೈಟಿಂಗ್ ಕಂಪ್ಲೀಟ್ ಮಾಡಾದ್ಮೇಲೆ ಹೋಗೋಣ, ನೀವು ಅಪ್ರೋಚ್ಗೆ ಹೋಗೋಣ ಅಂತ. ಅಂದರೆ ಫೀಚರ್ ಫಿಲ್ಮ್ ಮಾಡಬೇಕು, ಫೀಚರ್ ಫಿಲ್ಮ್ ಮಾಡೋಣ ಅಂತ. ಅಲ್ಲ, ಅವರಿಗೆ ಆಫರ್ ಇದೆ ಅಂತ ಕೇಳಿದೆ ನಾನು, ಬಟ್ ಯಾರು ಅದು ಕನ್ಫರ್ಮ್ ಆದ್ಮೇಲೆ ಹೇಳ್ತಾರೆ ಅವರು. ಬಟ್ ಒಂದೇನೋ ಆಫರ್ ಇದೆ. ಒಳ್ಳೇದಾಗಲಿ ಬ್ರೋ, ಹಂಗಾರೆ ಚೆನ್ನಾಗಿ ಮಾಡಿ. ಅಲ್ಲ, ಇದು ಆಲ್ರೆಡಿ ಎಂಗೇಜಿಂಗ್ ಆಗಿರೋದು ಒಂದು ಒಳ್ಳೆ ಹೋಪ್ ಇದೆ ನೀವು ಮಾಡ್ತೀರಿ ಅಂತ ಅನ್ನೋ ಥರದಲ್ಲಿ. ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಬ್ರೋ. ನಿಮ್ದು ಹೇಳಿ ಯಮಕ್. ಪಿಚ್ ನಡೆದಿದೆ ಅಂದರೆ ಸ್ಕ್ರಿಪ್ಟ್ ಆಗಿದೆ, ಅಂದರೆ ಪಿಚ್ಚಿಂಗ್ ಸ್ಕ್ರಿಪ್ಟ್ ರೆಡಿ ಆಗಿದೆ. ಸೊ ಪಿಚ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ, ನೋಡಬೇಕು. ಓಕೆ, ಇಲ್ಲ ಸಿಗಲಿ ನಿಮಗೂ ಸಿನಿಮಾಗಳು. ನಿಮಗೇನಾಗಿದೆನಾ ಆಫರ್? ನಾನು ಶಾರ್ಟ್ ಫಿಲ್ಮ್ ಮಾಡಿದ್ರಿಂದ ನಾನು ಇದಕ್ಕೂ ಮುಂಚೆ ಯಾವುದೇ ಸಿನಿಮಾಗಳಲ್ಲಿ ಕೆಲಸ ಮಾಡಿಲ್ಲ. ನನಗೆ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್, ನಾನು ಕೂಡ ಫಸ್ಟ್ ಟೈಮ್ ಶಾರ್ಟ್ ಫಿಲ್ಮ್ ಮಾಡಿದ್ದು. ಸೊ ಅದರಿಂದ ನನಗೆ ಈಗ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ಸ್ ಟು ಭೀಮ್ರಾವ್, ಯಾಕೆಂದರೆ ಇವ್ರ ಜೊತೆಲೇ ನನಗೆ ಕೆಲಸ ಮಾಡ್ತಾ ಇರೋದು. ಸೊ ಹಾಗಾಗಿ ಈಗ ಮತ್ತೆ ಈಗ ಇಲ್ಲಿಗೆ ಬಂದ್ಬಿಡೋಣ. ಸೊ ಈಗ ನಿಮ್ಮ ಅಪ್ಕಮಿಂಗ್ಸ್ ಬಗ್ಗೆ ಹೇಳ್ಬೇಕು. ಅದೇ, ನನಗೊಂದು ಒಳ್ಳೆ ಅಂದರೆ ಸ್ಕ್ರಿಪ್ಟ್ ಎಲ್ಲ ಓಕೆ ಆಯಿತು. ಸೊ ಡೈಲಾಗ್ ರೈಟಿಂಗ್ ಮುಗೀತು. ಸೊ ಈಗ ಅನೌನ್ಸ್ ಮಾಡೋದು ಬಾಕಿ ಇದೆ. ಒಬ್ಬರಿಗೆ ಮೇನ್ ನೋನ್ ಫೇಸ್ ನಮ್ಮ ಇಂಡಸ್ಟ್ರಿ ಹೆಡ್ ಇದ್ದಾರೆ ಒಬ್ರು, ಅವರಿಗೆ ಹೇಳಿದ್ವಿ, ಓಕೆ ಆಗಿದೆ ಅವ್ರೇನ. ಸೊ ಒಂದು ಮೀಟಿಂಗ್ ಇನ್ನೊಂದು ಮೀಟಿಂಗ್ ಮಾಡಿದಾದ್ಮೇಲೆ ಅನೌನ್ಸ್ ಪ್ರೋಸೆಸ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೇಟಿಂಗು, ಮತ್ತೆ ಒಂದಿಷ್ಟು ಕಾಸ್ಟಿಂಗ್ ಆಗಿದೆ. ಸೊ ರವೀಂದ್ರ ವಿಜಯ್ ಅವರು ಆನ್ ಬೋರ್ಡ್ ಸೂಪರ್, ಒಳ್ಳೆ ಆಕ್ಟರ್ ಅವರು ಒಂದಿಷ್ಟು. ಸೊ ಒಂದಿಷ್ಟು ನಡೀತಿದೆ, ಆಲ್ಮೋಸ್ಟ್ ಮಾಡ್ತೀವಿ, ಬೇಗನೆ ಮಾಡ್ತೀವಿ. ಖುಷಿ ವಿಚಾರ ಏನಂತಂದ್ರೆ, ಒಂದು ಸಿನಿಮಾ ಮಾಡಾದ್ಮೇಲೆ ತುಂಬಾ ಜನ ಖಾಲಿ ಕುಂದಿರ್ತಾರೆ. ನಂಗೆ ಭೀಮರಾಜ್ ಸರ್ ನೋಡಿ ಖುಷಿ ಏನಕ್ಕೆ ಆಗ್ತದೆ ಅಂತಂದ್ರೆ, ಒಂದು ಸಿನಿಮಾ ಮಾಡಾದ್ಮೇಲೆ ಇನ್ನೊಂದು ಸಿನಿಮಾಗೆ ಇನ್ವೆಸ್ಟರ್ಸ್ ಸಿಗ್ತಾರೆ ಗುರು ಅಂತೇಳಿ ಅವ್ರು ಪ್ರೂವ್ ಮಾಡಿದ್ರು. ಅಂದರೆ ನೀನು ಒಂದು ಸಿನಿಮಾ ನಿನ್ನ ಸ್ಟೆಪ್ಪು ಗುರು, ಒಂದು ಸಿನಿಮಾಗೆ ನೀನು ಏನಾರ ಸ್ಟ್ರಗಲ್ ಮಾಡು, ಏನಾರ ಒದ್ದಾಡು, ಒಂದು ಮಾಡಿದೆ ನೀನು ಕರೆಕ್ಟಾಗಿ ರೀಚ್ ಮಾಡಿಸಿದ್ಯಾ, ಅಥವಾ ನೀನೊಂದು ಹಾನೆಸ್ಟಾಗಿ ಒಂದು ಅಟೆಂಪ್ಟ್ ಮಾಡಿದ್ಯಾ ಅಂದರೆ ಅದಕ್ಕೆ ಜನ ಬರ್ತಾರೆ ಗುರು ಅಂತೇಳಿ ಭೀಮರಾಜ್ ಸರ್ ಅದು ಪ್ರೂವ್ ಮಾಡಿದ್ದಾರೆ. ಬಟ್ ನಮ್ದು ಅದೇ, ನನಗೆ ಅಲ್ಲ, ನನಗೆ ಖುಷಿ ಏನಂತಂದ್ರೆ ಸಿನಿಮಾ ಫೈನಾನ್ಷಿಯಲಿ ವರ್ಕ್ ಆಗಿದ್ದು ಬಿಟ್ಟಿದ್ದು ಸೆಕೆಂಡ್ರಿ. ಒಂದಿಷ್ಟು ಜನ ನೋಡಿ ಕ್ರಿಟಿಕಲಿ ಚೆನ್ನಾಗಿದೆ ಅಂತ ಹೇಳಿದಾರೆ, ಅದು ಕರೆಕ್ಟು. ಒಂದಿಷ್ಟು ಅವಾರ್ಡ್ಗಳಲ್ಲಿ ನಾಮಿನೇಟ್ ಆಗಿದೆ, ಅದು ಖುಷಿ. ಸೊ ಅದಾದ್ಮೇಲೆನು ನನಗೆ ಇಲ್ಲಿ ತನಕ ಒಂದು 6 ಜನ ಪ್ರೊಡ್ಯೂಸರ್ ನನಗೆ ಅಪ್ರೋಚ್ ಮಾಡಿದ್ದಾರೆ. ಅಂದರೆ ದೊಡ್ಡ ಅಮೌಂಟ್ ಹಾಕ್ತೀನಿ ಅಂತಲ್ಲ, ನಿಮಗೆ 10 ಕೋಟಿ 15 ಕೋಟಿ 5 ಕೋಟಿ ಈ ಥರದ್ದೇನಿಲ್ಲ. ಸೊ ನಮ್ಮ ಪ್ರೊಡ್ಯೂಸರ್ ಈಗೇನಿದಾರಲ್ಲ, ಅವರು ಒಂದು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಸೈಜಬಲ್ ಬಜೆಟ್ ಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿದ್ದಾರೆ, ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಇನ್ಸೈಟ್ಸ್ ಓನರು ವಿನಯ್ ಕುಮಾರ್ GB ಅವರೇ ನಮಗೆ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರು ತುಂಬ ಬಿಲೀವ್ ಮಾಡಿದ್ದಾರೆ ನಮ್ಮನ್ನ. ಸೊ ಹೆಬ್ಬುಲಿ ಕಟ್ ನೋಡಿ ಅವ್ರಿಗೆ ಇಷ್ಟ ಆಗಿದೆ ಫುಲ್ಲು. ಸೊ ನೀವೇನು ಮಾಡ್ತೀರಿ ಮಾಡಿರಿ, ಚೆನ್ನಾಗಿ ಮಾಡ್ತೀರಿ ಅಂತ ಬಿಲೀವ್ ಮಾಡಿದ್ದಾರೆ. ಸೊ ಅದಾದ ಇವರು ಒಪ್ಕೊಂಡಾದ್ಮೇಲೆ ನಮಗೆ
ಸೊ ನನ್ನ ಹತ್ರ 1,20,00,000 ಸರ್, ಇದರಲ್ಲಿ ಸಿನಿಮಾ ಮಾಡಿಕೊಡಿ, 1 ಕೋಟಿ ಇದೆ, ಒಂದು 50 ಲಕ್ಷ ಇದೆ ನನ್ನ ಹತ್ರ, ಇನ್ನೊಬ್ರು ಇಬ್ರು ಸೇರಿಸಿ ಮಾಡ್ತೀವಿ, ಈ ಥರದ್ದು ಆಫರ್ಗಳು ನನಗೆ ಕೊಟ್ಟಿದ್ದಾರೆ. ಸೊ ಅದು ನನಗೆ ಸಿನಿಮಾದ ಗೆಲುವು ಅಂತ ನನಗೆ ಭಾವಿಸ್ತೀನಿ ಅಷ್ಟೇ. ಸೊ ಅಂದರೆ ನಾವು ರಿಕವರಿ ಆಗಿಲ್ಲ, ಅದು ಮತ್ತೆ ಬೇರೆ, ಆ ಪ್ರೋಸೆಸ್ಸಲ್ಲಿ ನಡೀತಿದೆ ಇಲ್ಲಂತಲ್ಲ. ಸೊ ಆದರೆ ಆ ಥರದ ಆಫರ್ ಬಂದಾಗ ಒಂದು ಸಿನಿಮಾ ಆನೆಸ್ಟಾಗಿ ಮಾಡೋದಕ್ಕೆ ಒಂದು ಸ್ವಲ್ಪ ಅವಸರ. ಅಂದರೆ ಇನ್ನೂ OTT ನಲ್ಲಿ ಹೋಗ್ತಾ ಇರೋದ್ರಿಂದ ಮೇ ಬಿ ಅದು ಫ್ಯೂಚರಲ್ಲಿ ಯಾವತ್ತೋ ಒಂದಲ್ಲಿ ಅದು ರೆಗ್ಯುಲರ್ ರೈಟ್ಸ್ ಕೊಟ್ಟಿಲ್ಲ. ನಾವು ನೆಕ್ಸ್ಟ್ ಸಿನಿಮಾ ಚೆನ್ನಾಗಾಗಿ ಕಮರ್ಷಿಯಲ್ ಆದ್ಮೇಲೆನೂ ನಮಗೆ ಹೆಬ್ಬುಲಿಕಟ್ಟಿಗೆ ಒಂದು ಒಳ್ಳೆ ಆಫರ್ ಬರ್ಬೋದು, ಆ ಥರ ಪಾಸಿಬಿಲಿಟಿ ಇದೆ ಸಿನಿಮಾದಲ್ಲಿ. ಸೊ ಬರ್ಲಿಕ್ಕಿಲ್ಲ, ನೀವು ಲಾಸು ಆಗ್ಬೋದು, ಆ ಥರದ್ದೆಲ್ಲ ಇದಾವ. ಅದ್ರ ಆಚೆಗೆ ಒಂದಿಷ್ಟು ಆಫರ್ಗಳು ಬಂದಾಗ ಸೊ ಸಿನಿಮಾ ಮಾಡೋದಕ್ಕೂ ಒಂದು ಸಂತೃಪ್ತಿ ಭಾವ ಇದೆ ಅಷ್ಟೇ. ಸೊ ಒಂದು ಒಳ್ಳೆ ಪಾಡ್ಕಾಸ್ಟು ಚೆನ್ನಾಗಾಗಿದೆ, ಎಲ್ಲರಿಗೂ ಒಳ್ಳೆ ಜನ ನೋಡಿದವ್ರು ಹೇಳ್ಬೇಕೀಗ. ಎಲ್ಲ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸು, ನೀವು ಮುಂದೆ ಮಾಡೋ ಸಿನಿಮಾ ಎಲ್ರಿಗೂ ಸಹಿತ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಿಮಗೂ ಆಲ್ ದ ಬೆಸ್ಟ್, ನಿಮ್ಮ ಶಾರ್ಟ್ ಫಿಲಮ್ಗೂ. ಥ್ಯಾಂಕ್ ಯು. ತೋರಿಸೋಣ. ಸರಿ, ಇಲ್ಲಿಗೆ ಇವತ್ತಿನ ಪಾಡ್ಕಾಸ್ಟ್ನ ಮುಗಿಸೋಣ. ಎಲ್ಲರೂ ಬಂದು ಸೇರ್ಕೊಂಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿನ ಈ ಪಾಡ್ಕಾಸ್ಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಜೊತೆ ಸಮಯ ತಗೊಂಡು ತಮ್ಮ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಂಡಂಥ ಈ ಎಲ್ಲ ನಿರ್ದೇಶಕರಿಗೆ ಮತ್ತೊಂದು ಸಲ ಧನ್ಯವಾದಗಳು. ಈ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಇಷ್ಟವಾದಂಥ ವಿಚಾರ ಯಾವುದು, ಯಾವ ನಿರ್ದೇಶಕರ ಮಾತು ನಿಮಗೆ ಹೆಚ್ಚು ಇನ್ಸ್ಪೈರ್ ಮಾಡಿತು ಅನ್ನೋ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ವಿಶೇಷವಾದಂಥ ಪಾಡ್ಕಾಸ್ಟ್ಗಳನ್ನ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಿನಿಮಾ ಪ್ರೀತಿಸೋ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.